ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಅಣ್ಣಗಿರಿ ಪ್ರಸಾರ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಸೇರಿದ ಎಲ್ಲ ಸಹೃದಯ ಸಜ್ಜನ ಸಮುದಾಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪರಮ ಪವಿತ್ರವಾದ ಮಹಾಭಾರತದ ಅನೇಕ ಕಥೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ನೀವು ಇದರ ಮೂಲಕ, ಈ ವಾಹಿನಿಯ ಮೂಲಕ ಕೇಳಿಸಿಕೊಳ್ತಾ ಇದ್ದೀರಿ. ನಾವು ಇವತ್ತು ಮಾಡಬೇಕಾದ ಚಿಂತನೆ, ಧೌಮ್ಯರ ಅನೇಕ ಶಿಷ್ಯರಲ್ಲಿ ಆರುಣಿ, ಉಪಮನ್ಯು ಅವರ ಕಥೆಗಳನ್ನು ಕೇಳಿದ್ದೇವೆ. 3 ಜನ ಪ್ರಧಾನವಾದ ಶಿಷ್ಯರು ಧೌಮ್ಯರಿಗೆ: ಆರುಣಿ, ಉಪಮನ್ಯು, ಬೈದ. ವೇದ ಅಂತ ಕೆಲವು ಪಾಠಗಳಿದ್ದಾವೆ, ಅನೇಕ ಪಾಠಗಳಲ್ಲಿ ಬೈದ ಅಂತ. ಬೈದ ಅಂದರೆ ಕನ್ನಡದ ಬೈದ, ಅವನು ಬೈದ ಆ ಅರ್ಥ ಅಲ್ಲ. ಬೈದ ಅಂತ ಒಬ್ಬ ಜ್ಞಾನಿ ಋಷಿಯ ಹೆಸರು. ಆರುಣಿಯ ಸ್ನೇಹಿತ, ಧೌಮ್ಯರ ಶಿಷ್ಯ. ಇಂಥ ಬೈದನಿಗೂ ಗುರುಗಳು ಒಬ್ಬೊಬ್ಬರಿಗೆ ಒಂದೊಂದು ಕ್ರಮದ ಪರೀಕ್ಷೆಗಳನ್ನು ಮಾಡಿದ್ದಾರೆ. ಗುರುಗಳು ಬೈದ ತುಂಬ ಗಟ್ಟುಮುಟ್ಟಿಯಾಗಿದ್ದಂತೆ. ಅವರನ್ನು ಹೇಗೆ ದಂಡಿಸ್ತಾ ಇದ್ರು ಅಂದರೆ, ಈ ಎತ್ತುಗಳು ಎಳೆಯುವ ಗಾಡಿಗೆ ಬೈದನನ್ನು ಕಟ್ಟಿ ಎಳ್ಕೊಂಡು ಹೋಗುವಂತ ಇದ್ರಂತೆ. ಮಿಲಿಟರಿಗಳಲ್ಲೆಲ್ಲ ಇಂಥ ಶಿಕ್ಷೆಗಳನ್ನು ಕೊಡ್ತಾರೆ ದೇಶಭಕ್ತರಿಗೆ, ಆ ನಿಷ್ಠೆ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಲಿಕ್ಕೆ. ಹಾಗೆ ಗುರುಭಕ್ತಿಯ ನಿಷ್ಠೆಯ ಪರೀಕ್ಷೆಗಾಗಿ ಇಂಥ ಶಿಕ್ಷೆಗಳನ್ನು ಕೊಟ್ಟರೆ, ಹಸಿವೆ, ನೀರಡಿಕೆ ಯಾವುದರ ಪರಿವೇ ಇಲ್ಲದೆ ಎತ್ತಿನ ಗಾಡಿಯ ಎತ್ತುಗಳು ಗಾಡಿಯನ್ನು ಸೆಳೆಯುವಂತೆ ಗುರುಭಕ್ತಿಯಿಂದ ಅವರು ಹೇಳಿದ ಕೆಲಸಗಳನ್ನೆಲ್ಲ ತಾನು ಮಾಡ್ತಾ ಇದ್ದಂತೆ. ದನ ದುಡಿದ ಹಾಗೆ ದುಡಿದಿದ್ದಾನೆ. ಅಂಥ ಅದ್ಭುತವಾದ ಜ್ಞಾನಿ ಬೈದ. ಅವನ ಗುರುಭಕ್ತಿಯ ಸೇವೆಯಿಂದಾಗಿ ಪ್ರಸನ್ನರಾದರು ಧೌಮ್ಯರು. ಪ್ರಸನ್ನರಾಗಿ ಗುರುಗಳು ಹೇಳಿದರು, ಶಿಷ್ಯ ಇಲ್ಲಿ ಬಾ. ಅವನ ತಲೆ ಮೇಲೆ ಕೈ ಇಟ್ಟರು. ಸರ್ವೇ ವೇದಾಹ ಪ್ರತಿಭಾಸ್ಯಂತೆ. ಹೋಗು, ನೀನು ಹೋಗಿ ಬಾ, ತೇರ್ಗಡೆಯಾಗಿದೆ, ಸ್ನಾತಕೋತ್ತರ ಪದವಿಯನ್ನು ನೀಡಿದ್ದೇನೆ, ನಿನಗೆ ಎಲ್ಲ ವಿದ್ಯೆಗಳು ಕರಗತವಾಗಲಿ. ಯಾಕೆ ಅಂದರೆ ನಾನು ಹೇಳಿದ ಎಲ್ಲ ಗುರು ಸೇವೆ ಮಾಡಿದೆ. ಹಾಗಾಗಿ ಗುರುಗಳು ಯಾವುದು ಪ್ರಸನ್ನತೆಯಿಂದ ವಿದ್ಯೆ ನಿನಗೆ ಫಲಿಸಲಿ ಅಂತ ಕೊಡ್ತಾರೋ, ತೇಷಾಂ ವಿದ್ಯಾ ಫಲಿಷ್ಯತಿ. ಯದ್ದದ್ಯಾತ್ ಸುಪ್ರಸನ್ನದೀಹಿ ಶಿಷ್ಯಾಯ ಸತ್ಯಂ ಭವತಿ. ಅತ್ಯಂತ ಸಂತೋಷದಿಂದ ಗುರುಗಳು ಶಿಷ್ಯನ ಮೇಲೆ ಪ್ರಸನ್ನರಾಗಿ ವಿದ್ಯೆಯನ್ನು ಕೊಟ್ಟರೆ, ಅವನ ಜೀವನದಲ್ಲಿ ಎಲ್ಲ ರೀತಿಯಾದ ಅದ್ಭುತ ಉತ್ತುಂಗ ಶೃಂಗಗಳನ್ನು ಏರ್ತಾನೆ ಅವನು. ಅಂಥ ಅದ್ಭುತವಾದ ಅನುಗ್ರಹವನ್ನು ಮಾಡುವ ಸಾಮರ್ಥ್ಯ ಇದ್ದ ಗುರುಗಳು ಧೌಮ್ಯರು. ಬೈದನಿಗೆ ಅಂತಹ ಅನುಗ್ರಹವನ್ನು ಮಾಡಿ ಹೇಳಿದರು, ನೀನು ಸಾಮಾನ್ಯ ಶಿಷ್ಯರಂತೆ ಮೆರೆಯಬೇಡ, ನೀನೊಂದು ಗುರುಕುಲವನ್ನು ಸ್ಥಾಪನೆ ಮಾಡು, 10 ಜನರಿಗೆ ವೇದಾಂತ ವಿದ್ಯೆಯ ಸಮೃದ್ಧಿಯಾದ ಔತಣವನ್ನು ಬಡಿಸು, ನೀನು ಉಣಬಡಿಸು ಅಂತ ಅವನನ್ನು ಹುರಿದುಂಬಿಸಿದರು. ಆ ಗುರುಗಳ ಪೂರ್ಣವಾದ ಅನುಗ್ರಹಕ್ಕೆ ಪಾತ್ರನಾದ ಬೈದ ತಾನೂ ಕೂಡ ತನ್ನ ಮನೆಗೆ ಹೋದ. ತಂದೆ ತಾಯಿಗಳ ಆಶೀರ್ವಾದದಿಂದ, ಗುರುಗಳ ಅನುಗ್ರಹದ ಬಲದಿಂದ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ಮದುವೆ ಆದ ಮೇಲೆ ಸಾಂಸಾರಿಕವಾದ ಕರ್ತವ್ಯಗಳು ತನ್ನ ಪಾಲಿಗಿದೆ. ಅತಿಥಿ ಅಭ್ಯಾಗತರ ಸೇವೆಯ ಜೊತೆಗೆ ಜಪೋಪದೇಶವು ವಿಪ್ರಸ್ಯ ಅಂತ. ಬ್ರಾಹ್ಮಣನಾದವನು ತಾನು ಕಲಿತ ವಿದ್ಯೆಯನ್ನು ಮತ್ತೊಬ್ಬರಿಗೆ ಉಪದೇಶ ಮಾಡಬೇಕು. ಯಾರೂ ಇಲ್ಲದೆ ಇರುವ ಸಮಯದಲ್ಲಿ ಆ ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಬೇಕು, ದೇವರನ್ನು ಕುರಿತು ಜಪ ಮಾಡಬೇಕು. ಅಂತಹ ಸತ್ಕರ್ಮಶೀಲನಾಗಿ ಇದ್ದ. ಅಂತಹ ಬೈದನ ಸದ್ಗುಣಗಳಿಗೆ ಆಕರ್ಷಿತರಾಗಿ, ಹೇಗೆ ಧೌಮ್ಯರಿಗೆ 3 ಮಂದಿ ಶಿಷ್ಯರಿದ್ರೋ ಹಾಗೆ 3 ಶಿಷ್ಯರು ಇವನಿಗೂ ಸಿಕ್ಕಿದರು. ಬೈದನಿಗೂ ಶಿಷ್ಯರು ಸಿಕ್ಕಿದರು. ಆದರೆ ಬೈದ ಒಂದು ಬಾರಿಯೂ ತಮ್ಮ ಗುರುಗಳ ತಮ್ಮನ್ನು ಹೇಗೆ ದಂಡಿಸಿದ್ರು ಹಾಗೆ ದಂಡಿಸಲೇ ಇಲ್ಲ.
ಗುರುಗಳ ಮೇಲೆ ತುಂಬ, ಶಿಷ್ಯರ ಮೇಲೆ ತುಂಬ ಪ್ರೀತಿ. ಅವರಿಗೆ ಶ್ರಮ ಆಗದೇ ಇರುವ ಹಾಗೆ ಆಹಾರಗಳನ್ನು ಒದಗಿಸಿಕೊಡುವುದು. ರಾತ್ರಿ ಶಿಷ್ಯರು ಮಲಗಿದಾಗ ತಮ್ಮ ಕಂಬಳಿಯನ್ನೆಲ್ಲ ಚಳಿ ಆಗುತ್ತೆ ಅಂತ ಮಕ್ಕಳಿಗೆ ಹೊದ್ದಿಸುವುದು. ತುಂಬ ಮಮತೆಯಿಂದ ಶಿಷ್ಯರನ್ನು ಸಾಕುತ್ತಾ ಇದೆ. ಹೀಗೆ ಧೌಮ್ಯರ ಶಿಷ್ಯನಾದ ಬೈದರ ಶಿಷ್ಯನಾದವನು ಉತ್ತಂಕ ಅಂತ. ಉತ್ತಂಕ ಅಂತೂ ತುಂಬ ಶ್ರೇಷ್ಠನಾದ ಮಹಾಭಾರತದಲ್ಲಿ ಬರುವಂತಹ ಜ್ಞಾನಿ. ಆ ಉತ್ತಂಗನ ಚರಿತ್ರೆಯನ್ನು ವ್ಯಾಸರು ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ. ಈ ಬೈದ ಏನೋ ಸಾಮಾನ್ಯರಲ್ಲ. ಈ ಪೌಷ ಅಂತ ಒಬ್ಬ ಚಕ್ರವರ್ತಿ, ಅವನ ಕಥೆಯನ್ನು ಉತ್ತಂಕನ ಕಥೆಯಲ್ಲಿ ನೀವು ಕೇಳ್ತೀರಿ. ಅವನು ಮತ್ತೆ ಜನಮೇಜಯ ರಾಜ, ಪರೀಕ್ಷಿತ ರಾಜನ ಮಗ. ಅವರಿಬ್ಬರು ತುಂಬ ದೊಡ್ಡ ಮಹಾಯಾಗಗಳನ್ನು ಮಾಡಬೇಕಾದ್ರೆ ಬೈದನನ್ನೇ ಗುರುಗಳನ್ನಾಗಿ ಮಾಡಿಕೊಂಡ್ರು ಅನ್ನುವ ಉಲ್ಲೇಖ ಮಹಾಭಾರತದಲ್ಲಿ ಇದೆ. ಹಾಗೆ ರಾಜರ್ಷಿಗಳಿಗೂ ಕೂಡ ಪೌರೋಹಿತ್ಯವನ್ನು ಮಾಡುವ ಮಂತ್ರದ ತಾಕತ್ತುಳ್ಳವರು ಆ ಧೌಮ್ಯರ ಶಿಷ್ಯರಾದ ಬೈದ ಅನ್ನುವರು. ಆ ಬೈದರಿಗೆ ಅನೇಕ ಶಿಷ್ಯರಿದ್ದಾರೆ. ಅದರಲ್ಲಿ ಉತ್ತಂಕ ಅನ್ನುವ ಶಿಷ್ಯನ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಉತ್ತಂಕ ಅನ್ನುವ ಶಿಷ್ಯ ಪ್ರಾಮಾಣಿಕವಾಗಿ ಗುರುಸೇವೆ ಮಾಡಿಕೊಂಡು ಮನೆಯಲ್ಲಿ ಬೈದರಿಂದ ವಿದ್ಯೆಯನ್ನು ಪಡೆದುಕೊಂಡು ಇದ್ದ. ಒಂದು ಬಾರಿ ಒಂದು ಪ್ರಸಂಗ ಬಂತು ಬೈದರಿಗೆ. ಬೈದರು ವಿವಾಹಿತರಾಗಿ 2-3 ವರ್ಷಗಳು ಸಂದಿದೆ ಅಷ್ಟೇ. ಮನೆಯಲ್ಲಿ ಶಿಷ್ಯರೂ ಇದ್ದಾರೆ. ಗುರುಗಳು ಪೌರೋಹಿತ್ಯಕ್ಕೋಸ್ಕರ ಬೇರೆ ಊರಿಗೆ ಹೋಗುವ ಪ್ರಸಂಗ ಬಂದಿದೆ. ಈಗ ಪ್ರವಚನ ಮಾಡುವ ಆಚಾರ್ಯರು ಬೇರೆ ಊರಿಗೆ ಹೋಗೋದಿಲ್ವ, ಹೆಂಡತಿ ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು? ಈ ಪದ್ಧತಿ ಹಿಂದಿನ ಕಾಲದಲ್ಲಿಯೂ ಇತ್ತು. ಯಾಜ್ಞಿಕ ಪ್ರಕ್ರಿಯೆಗಳಿಗಾಗಿ ಅಥವಾ ವಿಚಾರಗಳನ್ನು ಮತ್ತೊಬ್ಬರಿಗೆ ಹಂಚುವ ಉದ್ದೇಶದಿಂದ ಬ್ರಾಹ್ಮಣ ಒಂದೇ ಊರಿನಲ್ಲಿ ಇರಬಾರ್ದು, 10 ಊರುಗಳಿಗೆ ಸಂಚಾರ ಮಾಡ್ತಾ ಇದ್ರೆ ದೇಶ ಸಮೃದ್ಧಿಯಿಂದ ಬಾಳುತ್ತೆ ಅಂತ ಒಂದು ಮಾತಿದೆ ಮಹಾಭಾರತದಲ್ಲಿ. ಬೈದರು ಮತ್ತೊಬ್ಬರ ಮನೆಯ ಪೌರೋಹಿತ್ಯಕ್ಕೆ ಹೋದಾಗ ಶಿಷ್ಯನಿಗೆ ಹೇಳಿದರು, ಈ ಮನೆಯ ಆಗು ಹೋಗುಗಳ ಎಲ್ಲ ಹೊಣೆಗಾರಿಕೆ ನಿನ್ನ ತಲೆಯ ಮೇಲಿಟ್ಟು ಹೋಗ್ತಾ ಇದ್ದೇನೆ, ಜಾಗ್ರತೆ. ಶಿಷ್ಯರನ್ನು ನೋಡಿಕೊಳ್ಳುವುದು, ಮನೆಗೆ ಬೇಕಾದ ಪದಾರ್ಥಗಳನ್ನು ತರೋದು, ಹೆಂಡತಿ ಮಕ್ಕಳ ಕಷ್ಟವನ್ನು ನೀನೇ ಶಿಷ್ಯನಾಗಿ ನೋಡಿಕೊಳ್ಳುವುದು, ಎಲ್ಲ ಜವಾಬ್ದಾರಿ ನಿನಗೆ. ನಾನು ಮಂತ್ರದ ಕಡೆ ಗಮನ ಹರಿಸ್ತೇನೆ, ಮನೆಯ ಕಡೆ ನೀನು ಗಮನ ಹರಿಸಬೇಕು ಅಂತ ಉತ್ತಂಕನಿಗೆ ಹೇಳಿ, ಅವನು ಉತ್ತಂಕ, ಇವರು ನಿರಾತಂಕ. ಅವರು ಹೊರಟರು ಗುರುಗಳು. ಬೈದರು ಮತ್ತೊಂದು ಕಡೆ ಪೌರೋಹಿತ್ಯಕ್ಕಾಗಿ ಹೊರಟು ಹೋದರು. ಅವರ ಆಚೆ ಹೋಗಿ ಸ್ವಲ್ಪ ಸಮಯದಲ್ಲಿ ಏನಾಯಿತು ಅಂದರೆ, ಇನ್ನೂ ಹೋಗಿ 2 ದಿನ ಆಗಿಲ್ಲ, ಆ ಬೈದರ ಪತ್ನಿ ಅವಳು ಬಹಿಷ್ಠೆ ಆದ್ಲು. ಅಂದರೆ ಋತುಕಾಲ ಬಂತು. ಸ್ತ್ರೀಯರಿಗೇನು ಮಾಸಧರ್ಮ ಅಂತ ಇದೆ, ಆ ಮಾಸಧರ್ಮಕ್ಕೆ ತುತ್ತಾದ್ಲು. 3 ದಿನ ಬಹಿಷ್ಠೆ ಇರು ಅಂತ, 3 ದಿನ ಆ ಧರ್ಮವನ್ನು ಆಚರಣೆ ಮಾಡಬೇಕು ಸ್ತ್ರೀಯರು ಅಂತ ನಿಯಮ ಇದೆ. ಅವಳು ಬಹಿಷ್ಠೆಯಾಗಿದ್ದು 3 ದಿನ ರಜಸ್ವಲೆಯಾಗಿ ಆ 3 ದಿನದ ತನ್ನ ದೈಹಿಕ ಬಾಧೆಯನ್ನು ಪೂರೈಸಿಕೊಂಡು ಮಂಗಳ ಸ್ನಾತಳಾಗಿ ಬಂದಳು. ಋತುಸ್ನಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅದನ್ನು. ಅಂದರೆ 5ನೆಯ ದಿವಸ ಅವರು ಋತುಸ್ನಾತರಾಗಿ ಬಂದವರನ್ನ ಗಂಡನಾದವನು ಆ ಪತ್ನಿಯನ್ನು ಉಪಸತ್ತಿ ಮಾಡಬೇಕು ಅನ್ನೋದು ಶಾಸ್ತ್ರದ ಒಂದು ವಚನ. ಪ್ರಾಚೀನ ಕಾಲದಲ್ಲಿ ಅದು ಇತ್ತು. ಅದಕ್ಕೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾ ಇದೆ. ಅಂದರೆ ಸರಿಯಾಗಿ ಪತ್ನಿಯನ್ನ 5ನೇ ದಿನ ಸಮೀಪಿಸುವಂತಹ ಪದ್ಧತಿಗೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಕರೀತಾ ಇದೆ. ಅದೊಂದು ಪ್ರಾಚೀನ ಕಾಲದ ಋಷಿಮುನಿಗಳ ಆಶ್ರಮದ ತಾಣ. ಒಂದೊಂದು ಋಷಿಗಳ ಮನೆಗಳೆಲ್ಲ ಇತ್ತು. 5ನೇ ದಿನ ಬೈದರ ಪತ್ನಿ ಋತುಸ್ನಾತಳಾಗಿದ್ದಾಗ ಬೇರೆ ಬೇರೆ ವಠಾರಗಳಲ್ಲಿ ವಾಸ ಮಾಡುವಂತಹ ಋಷಿ ಪತ್ನಿಯರು ಬಂದು ಹೇಳಿದರು, ನಿನ್ನ ಗುರುಗಳು ನಿನಗೆ ಆದೇಶ ಮಾಡಿ ಹೋಗಿದ್ದಾರೆ ಉತ್ತಂಕ, ಈ ಮನೆಯ ಸಮಗ್ರ ಆಗು ಹೋಗುಗಳು ಕೂಡ ನಿನಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಶಿಷ್ಯರನ್ನೆಲ್ಲ ನೋಡಿಕೊಳ್ತಾ ಇದ್ದಿ, ಬೈದರ ಶಿಷ್ಯರನ್ನು ನೋಡಿಕೊಳ್ತಾ ಇದ್ದಿ, ಮನೆಯ ಆಗು ಹೋಗುಗಳನ್ನು ನೋಡ್ತಾ ಇದ್ದಿ. ಆದರೆ ನಿನಗೆ ಇವತ್ತು ತುಂಬ ದೊಡ್ಡ ಪರೀಕ್ಷೆ ಬಂದಿದೆ. ಗುರುವಿನ ಪತ್ನಿ 5ನೇ ಸ್ನಾನ ಮಾಡಿ ಮಂಗಳ ಸ್ನಾತಳಾಗಿದ್ದಾಳೆ. ಈ 5ನೇ ದಿನ ಪತ್ನಿಯನ್ನ ಪತಿಯಾದವನು ಸಂಗ ಮಾಡಬೇಕು ಅಂತ ಒಂದು ಪ್ರಾಚೀನ ಕಾಲದ ಶಾಸ್ತ್ರದ ನಿಯಮ. ಆದರೆ ಇವತ್ತು ಗುರುಗಳಿಲ್ಲ, ಈ ಕರ್ತವ್ಯವನ್ನು ನೀನೇ ನಿರ್ವಹಣೆ ಮಾಡಬೇಕಾಗಿದೆ ಅಂತ ಅವರೆಲ್ಲ ವಠಾರದಲ್ಲಿರುವಂಥ ಋಷಿಪತ್ನಿಯರೇ ಬಂದು ಉತ್ತಂಕನಿಗೆ ಉತ್ಸಾಹವನ್ನು ತುಂಬಿದ್ರು. ಯುವಕನಾದ ಉತ್ತಂಕ, ಇನ್ನೂ ಅವನು ಪ್ರಾಪ್ತ ವಯಸ್ಕ. ಹೌದು, ಗುರುಗಳು ನನಗೆ ಹೀಗೆ ಆದೇಶ ಮಾಡಿದ ಮೇಲೆ ಇದೂ ವಿಧಿಯನ್ನು ಪಾಲಿಸಬೇಕು ಅಂತ ಅವನು ವರ್ತಿಸ್ತಾನ, ಕಾಮಾಂಧನಾಗಿದ್ದಾನ. ಅಂದರೆ ಒಬ್ಬ ಗುರು ಇಲ್ಲದೇ ಇದ್ದಾಗ ಗುರುಪತ್ನಿಯ ಬಗ್ಗೆ ಶಿಷ್ಯನ ಭಾವ ಎಷ್ಟು ನೈಜವಾಗಿದೆ ಎನ್ನುವ ಒಂದು ಪರೀಕ್ಷೆಗಳನ್ನು ಮಾಡ್ತಾ ಇದ್ರು. ಇವತ್ತು ತಮಾಷೆ ಮಾಡಲಿಕ್ಕೂ ಹೋದರೆ ಬಹಳ ದೊಡ್ಡ ಅಪಚಾರ ಆದೀತು. ಪ್ರಾಚೀನ ಕಾಲದಲ್ಲಿ ಇದನ್ನು ಪರೀಕ್ಷೆ ಮಾಡ್ತಾ ಇದ್ರು. ಉತ್ತಂಕ ಹೇಳಿದ, ಗುರುಗಳು ಹೇಳಿದ್ದು ಮನೆಯ ಆಗು ಹೋಗುಗಳು ಅಂದರೆ ಆಹಾರಗಳು, ಆರೋಗ್ಯಗಳ ಬಗ್ಗೆ ಮಾತ್ರ ಮಾತನಾಡಿದ್ದೇ ವಿನಃ
ಗುರುಪತ್ನಿಯನ್ನು ಸ್ಪರ್ಶ ಮಾಡುವ ಅಧಿಕಾರ ಶಿಷ್ಯನಾದ ನನಗೆ ಎಲ್ಲಿದೆ? ನೀವು ಇಷ್ಟು ಮಂದಿಯೂ ಕೂಡ ಸುಳ್ಳು ಹೇಳ್ತಾ ಇದ್ದೀರಿ. ನೋಡಿ, ಹಿಂದಿನ ಕಥೆಯಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ವೈದ್ಯ ದೇವತೆಗಳು, ಅಶ್ವಿನಿ ದೇವತೆಗಳು ಬಂದು ನಿಮ್ಮ ಗುರುಗಳು ಈ ಅಪೋಪವನ್ನು ಹೀಗೆ ತಿಂದಿದ್ದಾರೆ, ತಿನ್ನು ಅಂದರು. ಇಲ್ಲ, ಯುಕ್ತಾಯುಕ್ತವನ್ನು ವಿಮರ್ಶೆ ಮಾಡಬೇಕಾದವನು ನಿಜವಾದ ಶಿಷ್ಯ. ಹೇಳಿದ್ದಾರೆ ದೊಡ್ಡವರು ಅಂದ ತಕ್ಷಣ ಅದನ್ನು ಮಾಡುವುದಲ್ಲ, ತನ್ನ ಬುದ್ಧಿಯಿಂದ ಯೋಚನೆ ಮಾಡಬೇಕು. ಇಂಥ ಒಂದು ಕಾಮನ್ ಸೆನ್ಸ್, ಸಹಜವಾದ ನಡವಳಿಕೆ ಹೇಗಿರಬೇಕು ಅನ್ನುವುದಕ್ಕೆ ಶಿಕ್ಷಣ ನಮ್ಮ ಮಹಾಭಾರತ. ಅನೇಕ ಜನ ಹೆಣ್ಮಕ್ಕಳು ಬಂದು ಇವತ್ತು ಪ್ರಾಕೃತ ಭಾಷೆಯಲ್ಲಿ ಹೇಳ್ತಾರೆ ಟೆಂಪ್ಟ್ ಮಾಡೋದು. ಅಷ್ಟೊಂದು ಉತ್ಸಾಹವನ್ನು ತುಂಬಿದ್ರು ಕೂಡ ಉತ್ತಂಕ ಹೇಳ್ತಾನೆ, ಇದು ಅಧರ್ಮ, ನಾನು ಮಾಡೋದಿಲ್ಲ. ಆ ಗುರುಪತ್ನಿಯನ್ನ ಸಾಕ್ಷಾತ್ ತಾಯಿಯಂತೆ ನಾನು ನೋಡ್ತಾ ಇದ್ದೇನೆ, ನನ್ನಲ್ಲಿ ಯಾವುದೇ ಅಪಚಾರದ ಭಾವಗಳಿಲ್ಲ, ನೀವು ಹೊರಟೋಗಿ ಅಂತ ಅವರಿಗೆ ನಿಂದನೆ ಮಾಡಿದ. ಸ್ವಲ್ಪ ಸಮಯ ಆಯಿತು. ಗುರುಗಳು ಯಾಜ್ಞಿಕ ಪ್ರಕ್ರಿಯೆನೆಲ್ಲ ಮುಗಿಸಿಕೊಂಡು ಮನೆಗೆ ಬಂದಾಗ ಯಾರು ಈ ರೀತಿಯಾಗಿ ಅಸತ್ಕರ್ಮ ಮಾಡುವಂಥ ಪ್ರಚೋದನೆ ಮಾಡಿದ್ರು ಆ ಹೆಣ್ಮಕ್ಕಳೆಲ್ಲ ಬಂದು ಬೈದರ ಮುಂದೆ ಹೇಳ್ತಾರೆ, ನಿಮ್ಮ ಶಿಷ್ಯ ಉತ್ತಂಕ ಅವನು ಸಾಮಾನ್ಯ ಶಿಷ್ಯರಂತೆ ಅಲ್ಲ, ಅವನಂತಹ ಜ್ಞಾನಿ, ಅವನಲ್ಲಿರುವಂತಹ ನೈಷ್ಠಿಕ ಬ್ರಹ್ಮಚರ್ಯ ಅದು ಅತ್ಯಂತ ಅಸದೃಶವಾದ ಬ್ರಹ್ಮಚರ್ಯ. ನಾವಿಂಥ ಮಾತುಗಳನ್ನೆಲ್ಲ ಪ್ರಲೋಭನೆಗಳನ್ನೆಲ್ಲ ನೀಡಿದರೂ ಕೂಡ ಅವನ ಬ್ರಹ್ಮಚರ್ಯ ನಾಶ ಆಗಲಿಲ್ಲ. ನೀವು ಪುಣ್ಯಾತ್ಮರಿದ್ದೀರಿ ಬೈದರೆ ಇಂಥ ಶಿಷ್ಯನನ್ನು ಪಡೆದು. ತುಂಬ ಖುಷಿಯಾಯಿತು. ಗುರುಗಳು ಹೇಳಿದರು, ಇಲ್ಲಿ ಬಾ ಶಿಷ್ಯ ಅಂದರು. ನೋಡಿ, ಆ ಗುರುಗಳಿಗೆ ಸಂತೋಷ ಆಗಿಬಿಟ್ರೆ, ಇವತ್ತು ಹಿಂದಿನ ಕಾಲದ ವಿದ್ಯೆ ಇವತ್ತಿನ ಕಾಲದಷ್ಟು ಕಷ್ಟ ಅಲ್ಲ. ಇವತ್ತು ಅವರಿಗೆ ಕೋಟಿ ಕೋಟಿ ದುಡ್ಡನ್ನು ಚೆಲ್ಲಬೇಕು, ಒಂದು ಸ್ನಾತಕೋತ್ತರ ಪದವಿಯನ್ನು ಪಡೆಯಬೇಕು, ಅದು ಅಮೇರಿಕಾದಲ್ಲಿ ಡಾಕ್ಟರೇಟ್ ತಗೊಳ್ಬೇಕು ಅಂದರೆ ಎಷ್ಟು ಹಣ ಖರ್ಚು ಮಾಡಬೇಕು ಲೆಕ್ಕ ಹಾಕಿ. ಪ್ರಾಚೀನ ಕಾಲದಲ್ಲಿ ಸಮಗ್ರ ವೇದಗಳು, ಅದರ ಅರ್ಥಗಳು ತಲೆಗೆ ತುಂಬಿಕೊಳ್ಳಬೇಕು. ಗುರು ಸೇವೆಯಿಂದ ಆ ಶಿಷ್ಯ ತೇರ್ಗಡೆ ಆದ ಅಂತಂದರೆ ಆ ಗುರುವಿನ ತಲೆಯಲ್ಲಿ ಎಷ್ಟು ವಿದ್ಯೆ ಇದೆಯೋ ಅದೆಲ್ಲ ಅವನಿಗೆ ಶಿಫ್ಟ್ ಆಯಿತು ಅಂತಲೇ ಅರ್ಥ. ಕಂಪ್ಯೂಟ್ರಲ್ಲಿ ನೀವೇನೋ ಪ್ರೋಗ್ರಾಮ್ ಮಾಡಿ ಇಟ್ಕೊಂಡಿರ್ತೀರಿ, ಅದು ಅಷ್ಟು ದಿನದ ಪ್ರೋಗ್ರಾಮು ನಿಮಗೆ ತುಂಬ ಆತ್ಮೀಯರಾದವರಿಗೆ ಒಂದು ಪೆನ್ ಡ್ರೈವ್ ತೊಗೊಂಡು ಬಾ ಹಾಕ್ಕೊಡ್ತೀನಿ ಅಂತೀರಿ. ಸೇಮ್ ಹಾಗೆ ಪ್ರಾಚೀನ ಕಾಲದ ವಿದ್ಯೆ. ಬಾ ಅಂತ ಕರೆದ್ರು ಗುರುಗಳು, ಉತ್ತಂಕ ಬಾ, ನೀನೇನು ಗುರು ಸೇವೆ ಮಾಡಬೇಕಾಗಿಲ್ಲ, ನಿನಗೆಲ್ಲ ವಿದ್ಯೆಗಳು ಫಲಿಸಿದೆ ಬಾ. ಯಾಕೆ ಅಂದರೆ ಪ್ರಧಾನವಾದ ಸತ್ಕರ್ಮದಲ್ಲಿ ನೀನು ಜೈವನ ಸಂಪಾದನೆ ಮಾಡಿದಿ ಅಂತ ಅವನ ತಲೆ ಮೇಲೆ ಕೈ ಇಟ್ಟು, ಸರ್ವೇ ವೇದಾಹ ಪ್ರತಿಭಾಸ್ಯಂತೆ ಅಂತ, ನಿನ್ನ ತಲೆಯಲ್ಲಿ ಎಲ್ಲ ವೇದಗಳು ತಾನಾಗೆ ಹೊಳೆಯುತ್ತೆ ಅಂತ. ಪುಸ್ತಕ ಇಟ್ಟುಕೊಂಡು ಓದಲಿಲ್ಲ ಅವನು, ತಲೆಯಿಂದ ತಲೆಗೆ ವಿದ್ಯೆ, ಅವರ ವಚನದಿಂದ ಅವನ ತಲೆಗೆ ವಿದ್ಯೆ. ಎಂಥ ಒಂದು ಆ ಅರ್ಹತೆಗಳು ನೋಡಿ. ಇವತ್ತು ಹಾಗೇನಾದರೂ ಇದ್ದರೆ ಯಾವ ತಂದೆ ತಾಯಿಗಳಿಗೆ ಟೆನ್ಷನ್ನೇ ಇರ್ತಿರಲಿಲ್ಲ. ಗುರುಗಳ ಹತ್ರ ಕರ್ಕೊಂಡು ಹೋಗೋದು, ಗುರುಗಳೇ ಒಂದು ಮಾತು ಹೇಳಿ, ಇವನು IAS ಅಂತ ಹೇಳಿಬಿಡಿ, IAS ಮುಗಿದೋಯ್ತು, ಎಸ್ ಆ ಥರ ಇಲ್ಲ ಇವತ್ತಿನ ಕಲಿಯುಗದಲ್ಲಿ. ತುಂಬ ಒದ್ದಾಡಬೇಕು, ಮಕ್ಕಳು ಒದ್ದಾಡಬೇಕು. ಆ ಮಂತ್ರದ ಬಲ ಅಂದರೆ ಹಾಗೆ. ಪ್ರಾಚೀನ ಕಾಲದಲ್ಲಿ ಮಂತ್ರಕ್ಕೆ ಅಂತಹ ಶ್ರೇಷ್ಠವಾದ ಶಕ್ತಿ ಇತ್ತು. ಉತ್ತಂಕನಿಗೆ ಎಲ್ಲ ವಿದ್ಯೆಗಳನ್ನು ಧಾರೆ ಎರೆದರು. ಆದರೆ ಉತ್ತಂಕನಿಗೆ ಸಮಾಧಾನ ಆಗಲಿಲ್ಲ. ಗುರುಗಳೇ, ನೀವು ವಿದ್ಯೆಯನ್ನು ಕೊಟ್ಟಿದ್ದೀರಿ, ತೃಪ್ತಿಯಾಗಿದೆ, ಆದರೆ ನಿಮ್ಮ ಗುರುಕುಲವನ್ನು ಇವತ್ತೇ ಬಿಟ್ಟು ಹೋಗಲಿಕ್ಕೆ ನಾನು ತಯಾರಿಲ್ಲ, ನಿಮಗೇನಾದರೂ ಗುರುದಕ್ಷಿಣೆ ಕೊಡಬೇಕು ಅಂತ ಆಸೆ ಇದೆ. ಗುರುದಕ್ಷಿಣೆ, ಇನ್ನೇನು ಗುರುದಕ್ಷಿಣೆ ಬೇಡ ಅಂದರೆ ಮಹಾಭಾರತ ಹೇಳುತ್ತೆ, ಯಾವ ಪಾಠ ಹೇಳುವ ಗುರುಗಳು ಆಸೆ ಗುರುಕರಾಗಿರಲಿಲ್ಲ. ಇವತ್ತು ಪಾಠ ಹೇಳಬೇಕಾದ್ರೆ ನನಗೇನು ಸಿಗುತ್ತೆ, ಕಮಿಟ್ಮೆಂಟ್ ಇಲ್ಲದೆ ಪಾಠಗಳಿಲ್ಲ ಇವತ್ತು. ಆ ಥರ ಇರಲಿಲ್ಲ ಪ್ರಾಚೀನ ಕಾಲದ ಪದ್ಧತಿ. ಅವನ ನೈಜ ಸ್ವಭಾವಗಳು, ಅವನ ಸದ್ಗುಣಗಳಿಗೆ ಮನ್ನಣೆಯನ್ನು ನೀಡ್ತಾ ಇದ್ರು. ಉತ್ತಂಕನಿಂದ ಯಾವ ಅಪೇಕ್ಷೆಯನ್ನು ಪಡಲಿಲ್ಲ ಗುರುಗಳು. ಆದರೆ ಉತ್ತಂಕ ಹಠ ಮಾಡಿದ, ಇಲ್ಲ ಗುರುಗಳೇ, ನಿಮಗೆ ಏನಾದರೂ ಒಂದು ಗುರುದಕ್ಷಿಣೆಯನ್ನು ಕೊಟ್ಟೆ ನಾನು ಗುರುಕುಲದಿಂದ ತೆರಳೋದು ಅಂತ. ಇಷ್ಟೊಂದು ಹಠಮಾರಿಯಾಗಿದ್ದಾನೆ ಶಿಷ್ಯ ಅಂತ ಹೇಳಿ ಗುರುಗಳು ಒಂದು ಮಾತು ಹೇಳಿದರು, ನನಗೆ ಯಾವ ಅಪೇಕ್ಷೆ ಇಲ್ಲ, ನನ್ನ ಪತ್ನಿ ಯಾವಾಗಲೂ ಏನೋ ಒಂದು ಕೇಳ್ತಿರ್ತಾಳೆ, ಹೋಗಿ ಕೇಳು. ಅದು ಸಾಮಾನ್ಯ ನೋಡಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿದ್ರೆ ಆಗ್ತಾ ಇತ್ತು. ಸಿಕ್ಕಾಕೊಂಡ ಉತ್ತಂಕ, ಅಲ್ಲಿ ಹೋದ. ಆದರೆ ಅವನಿಗೆ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ. ಉತ್ತಂಕನಂತೂ ಅಸಾಮಾನ್ಯವಾದ ಯೋಗ್ಯತೆ. ಅದಕ್ಕೋಸ್ಕರ ಅಂತಹ ಪ್ರೇರಣೆಯನ್ನು ದೇವತೆಗಳೇ ಮಾಡಿದ್ದಾರೆ. ಬೈದರ ಪತ್ನಿಯ ಬಳಿ ಹೋಗಿ ಕೇಳಿದ, ನಿಮಗೆ ಏನು ಕಾಣಿಕೆಯನ್ನು ತಲುಪಿಸಲಿ? ಗುರುಗಳು ಹೇಳಿದ್ದಾರೆ ಅವರಿಗೇನೂ ಬೇಡಂತೆ, ನೀವು ಹೇಳಿದ್ದನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬೈದರ ಪತ್ನಿ ಹೇಳ್ತಾಳೆ, ತುಂಬ ಸಂತೋಷ ಉತ್ತಂಕ, ಇನ್ನು 4ನೇ ದಿನಕ್ಕೆ ನಮ್ಮ ಮನೆಯಲ್ಲಿ ತುಂಬ ದೊಡ್ಡ ಮಂಗಳ ಕಾರ್ಯಕ್ರಮ ಇದೆ. ಆ ಮಂಗಳ ಕಾರ್ಯಕ್ರಮಕ್ಕೆ ಕಿವಿ ತುಂಬ ಕರ್ಣಕೊಂಡೆಲ್ಲ ಹಾಕ್ಕೊಂಡು ಓಡಾಡಬೇಕು ಅನ್ನೋ ಆಸೆ ಇದೆ. ಈ ಹೆಣ್ಮಕ್ಕಳಿಗೆ ಭಗವಂತ ಇಂಥ ಒಂದು ಆಕಾಂಕ್ಷೆಯನ್ನು ಇಟ್ಟಿರ್ತಾನೆ. ಪಾಪ 80 ವರ್ಷ ಆದರೂ ಜುಮ್ಕಿ ಹಾಕ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಜನರಿಗೆ 80 ವರ್ಷ ಆದಮೇಲೂ ಜುಮ್ಕಿ ಹಾಕೊಳ್ಳೋರಿಗೆ ಅದೇ ಹೆಸರಿನಿಂದಲೇ ಪ್ರಸಿದ್ಧರಾಗಿರ್ತಾರೆ ಅವರು. ಅಂದರೆ ಏನೋ ಅಂದರೆ ಅಷ್ಟೊಂದು ಅಪೇಕ್ಷೆ ಆ ಹೆಣ್ಮಕ್ಕಳಿಗೆ ಇರುತ್ತೆ.
ದೇವರು ಕೊಟ್ಟ ಯೋಗ ವರ ಅಂತ ಇಟ್ಕೊಳ್ಳೋಣ, ಅದನ್ನು ಆಕ್ಷೇಪ ಮಾಡೋದು ಬೇಡ. ಬೈದನ ಪತ್ನಿಯಲ್ಲಿ ಯೌವನ ಇತ್ತು, ಕರ್ಣಕುಂಡಲ ಹಾಕೊಳ್ಬೇಕು. ಯಾವುದ್ಯಾವುದೋ ಈ ರೋಡ್ಗಳಂತಾರಲ್ಲ ಅದೆಲ್ಲ ಹಾಕೊಳ್ಳಿಕ್ಕೆ ತಯಾರಿರಲಿಲ್ಲ ಅವಳು. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಯಾವ ಕರ್ಣಕುಂಡಲ ಬೇಕು ಅಂದರೆ, ಪೌಷ ಅಂತ ಒಬ್ಬ ರಾಜ ಇದ್ದಾನೆ, ಅವನ ಪತ್ನಿಯ ಕಿವಿಗಳಲ್ಲಿ ಕರ್ಣಕುಂಡಲಗಳಿದ್ದಾವೆ. ಆ ಕರ್ಣಕುಂಡಲಗಳನ್ನು ಹಾಕಿಕೊಂಡ್ರೆ ಮುಖದಲ್ಲಿ ಏನಾದರೂ ಚರ್ಮ ಸುಕ್ಕುಗಟ್ಟಿದ್ರೆ ಅದೆಲ್ಲ ಸರಿಯಾಗಿ ಬಿಡುತ್ತಂತೆ. ಸೌಂದರ್ಯ ಕಡಿಮೆ ಆಗಿದ್ರೆ ಇವತ್ತೆಲ್ಲ ಏನೋ ಹೋಗ್ತಾರಲ್ಲ, ಯಾವುದೋ ಒಂದು ಸೆಲೂನಿಗೆ ಹೋಗಿ ಏನೆಲ್ಲ ಬಳಸಿಕೊಂಡು ಏನೋ ತುಂಬ ವಿಕಾರವಾಗಿದ್ರು ಏನೋ ಒಂದು ಆಕಾರ ತರ್ತಾರೆ. ಅಲ್ಲಿ ಒಳಗಡೆ ಹೋಗಿ ಬಂದರೆ, ಆ ಗೂಡು ಒಳಗಡೆ ಹೋಗಿ ಬಂದರೆ ಒಂದು ಆಕಾರ ತರ್ತಾರೆ ನೋಡಿ, ಅದು ತಾತ್ಕಾಲಿಕ. ಇದು ಹಾಗಲ್ಲ. ಇದು ಈ ಕರ್ಣಕುಂಡಲಗಳನ್ನು ಹಾಕಿಕೊಂಡ್ರೆ ಯಾವಾಗಲೂ ಫಳ 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 ಮುಖ ಹೊಳಿತಾನೇ ಇರುತ್ತೆ. ಚಂದ್ರಮನ ಸದೃಶವಾಗಿ ಹೊಳೆಯುವ ಕರ್ಣಕುಂಡಲ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಕೇಳಬೇಡಿ. ಇದೆಲ್ಲ ಮಂತ್ರಪೂತವಾದ ಕರ್ಣಕುಂಡಲಗಳು, ಎಲ್ಲ ದೇವಲೋಕದಲ್ಲಿ ಇಂಥದ್ದೇ ವೈಭವಗಳು. ಅಂಥ ವೈಭವದ ಕರ್ಣಕುಂಡಲ, ಸರ್ಪಲೋಕದವರು ಆಸೆ ಪಡುವಂತಹ ಕರ್ಣಕುಂಡಲ, ದೇವತೆಗಳು ಆಸೆ ಪಡುವಂತಹ ಕರ್ಣಕುಂಡಲ ಪೌಷರಾಜನ ಪತ್ನಿಯ ಕಿವಿಗಳಲ್ಲಿ ಇದೆ. ನೀನೊಬ್ಬ ಬ್ರಾಹ್ಮಣ ಹೋಗಿ ಕೇಳಿದರೆ ಪೌಷರಾಜನಿಗೆ ಔದಾರ್ಯ ಇದೆ, ಅವನ ಪತ್ನಿಗೂ ಔದಾರ್ಯ ಇದೆ, ಕೊಡ್ತಾಳೆ. 4 ದಿನಕ್ಕೆ ಮಂಗಳ ಕಾರ್ಯಕ್ರಮ ಇದೆ. ಅಷ್ಟರ ಒಳಗಡೆ ಆ ಕರ್ಣಕುಂಡಲ ನನ್ನ ಕಿವಿಗೆ ಬರೋ ಹಾಗೆ ನೀನು ಮಾಡಬೇಕು. ಅವತ್ತಿನ ಅದ್ಭುತವಾದ ಕಾರ್ಯಕ್ರಮದಲ್ಲಿ, ಮಂಗಳ ಕಾರ್ಯಕ್ರಮದಲ್ಲಿ ನಾನು ಹಾಕ್ಕೊಂಡು ಎಲ್ಲರಿಗೂ ಇಂಥ ಕರ್ಣಕುಂಡಲ ಯಾವ ಹೆಣ್ಮಕ್ಕಳ ಕಿವಿಯಲ್ಲಿಲ್ಲ ಅಂತ ನಾನು ತೋರಿಸಬೇಕು. ಹೆಣ್ಮಕ್ಳಿಗೆ ಇದೇ ಥರ ಅಪೇಕ್ಷೆ. ಹೊಸ ಸೀರೆ ಬಂದರೆ ನಾನು ಉಟ್ಕೊಳ್ಬೇಕು, ಅವ್ರು ಎಲ್ಲಿ ತಗೊಂಡಿದ್ದು ಅಂತ ಕೇಳಬೇಕು. ಅವಾಗಲೇ ಖುಷಿ ಅಲ್ವ ಹೆಣ್ಮಕ್ಕಳಿಗೆ. ಆ ಥರ ಬೈದನ ಪತ್ನಿ ಉತ್ತಂಕನಿಗೆ ಆದೇಶ ಮಾಡಿದ್ಲು ಕರ್ಣಕುಂಡಲ ಸ್ವಲ್ಪ ಚಿಂತೆ ಆಯಿತು ಅವನಿಗೆ. ಎಲ್ಲಿ ಪೌಷರಾಜ, ಎಲ್ಲಿಂದ ಕರ್ಣಕುಂಡಲ ತರೋದು ಅಂತ ದಾರಿಯಲ್ಲಿ ಪ್ರಯಾಣ ಮಾಡಿಕೊಂಡು ಹೊರಟ. ಇದೊಂದು ಗುರುಗಳ ಸೇವೆ ಮಾಡಲೇಬೇಕು ಅನ್ನುವ ಹಠದಲ್ಲಿ ಹೊರಟ. ತುಂಬ 4 ದಿನದಲ್ಲಿ ತರಬೇಕು, ತುಂಬ ವೇಗವಾಗಿ ಹೊರಟ. ಆಯಾಸ ಆಗ್ತಾ ಇತ್ತು ಅವನಿಗೆ. ಅಂತಹ ಪ್ರಸಂಗದಲ್ಲಿ ದಾರಿಯಲ್ಲಿ ಆಯಾಸ ಆಗಬೇಕಾದ್ರೆ ಒಬ್ಬ ಆನೆಯನ್ನು ಏರಿರುವಂತಹ ಒಬ್ಬ ಪುರುಷ ದಾರಿಯಲ್ಲಿ ಸಿಕ್ಕಿದ. ಅವನೊಂದಷ್ಟು ಗೋಮಯವನ್ನು ಕೊಟ್ಟು, ಇದನ್ನು ತಿನ್ನು. ಹಿಂದೆ ಎಲ್ಲ ಗುರು ಸೇವೆ ಮಾಡೋರೆಲ್ಲ ಇದೇ ಥರ ತಿಂದಿದ್ದಾರೆ, ನಿಮ್ಮ ಗುರುಗಳು ತಿಂದಿದ್ದಾರೆ. ಗುರು ಸೇವೆ ಮಾಡಬೇಕಾದ್ರೆ, ಗುರುದಕ್ಷಿಣೆ ತರಬೇಕಾದ್ರೆ ಅವರಿಗೆ ಹಸಿವಾದಾಗ ನಾನು ಕೊಟ್ಟೆ, ಅವರು ತಿಂದಿದ್ದಾರೆ. ಸೆಗಣಿ ತಿನ್ನು ಅಂತ ಸೆಗಣಿ ಕೊಟ್ಟು, ನಮ್ಮ ಗುರುಗಳು ತಿಂದಿದ್ದಾರಲ್ಲ ಅನ್ನೋ ಭಕ್ತಿಯಿಂದ ಹಸಿವೂ ಆಗಿತ್ತು. ಸೆಗಣಿಯನ್ನು ತಿಂದ ಅವನು. ತಿಂದ ಮೇಲೆ ಒಂದು ಸ್ವಲ್ಪ ಏನೋ ಹಸಿವು ನೀಗಿದ ಹಾಗೆ ಆಯಿತು. ಹೋದ. ಅದು ಸೆಗಣಿ ಅಲ್ಲ, ಕಥೆ ಕೇಳಿ ಮುಂದೆ ಗೊತ್ತಾಗುತ್ತೆ. ಪೌಷರಾಜನ ಅರಮನೆಗೆ ಹೋದ. ಪೌಷರಾಜನ ದರ್ಶನ ಆಯಿತು, ಸಂತೋಷ ಆಯಿತು. ಉತ್ತಂಕ ಒಬ್ಬ ಬ್ರಹ್ಮಜ್ಞಾನಿ ಬಂದಿದ್ದಾನೆ ಅಂತ ಸ್ವಾಗತ ಮಾಡಿದ ರಾಜ. ಏನು ಬೇಕು ವರ ಅಂತ ಕೇಳಿದ. ಆವಾಗ ನಿನ್ನ ಪತ್ನಿಯ ಕರ್ಣಕುಂಡಲಗಳು ಬೇಕು ಅಂತ ಕೇಳಿದಾಗ, ಒಳಗಡೆ ಅರಮನೆಯಲ್ಲಿದ್ದಾಳೆ ನನ್ನ ಪತ್ನಿ, ಹೋಗಿ ಕೇಳು ಅಂತ ಹೇಳಿದ. ಒಳಗಡೆ ಹೋಗ್ತಾನೆ. ಎಲ್ಲಿ ಸುಳ್ಳು ಹೇಳ್ತಾ ಇದ್ದೀಯ ರಾಜ ನೀನು, ಒಳಗಡೆ ಅರಮನೆಯಲ್ಲಿ ನಿನ್ನ ಹೆಂಡತಿ ಇಲ್ಲ. ಅಯ್ಯೋ ಮಾರಾಯ, ಅವಳು ಓಡಾಡ್ತಾ ಇರುವ ಶಬ್ದ ಕೇಳಿಸ್ತಾ ಇದೆ, ಅವಳ ಹಾಡು ಕೇಳಿಸ್ತಾ ಇದೆ, ಒಳಗೆ ಇದ್ದಾಳೆ, ಅಲ್ಲಿ ಹೋಗು. ಇಲ್ಲ, ನಾನು ಒಳಗೆ ಹೋಗಿ ಬಂದೆ, ಅವಳು ಇಲ್ಲ, ಅವಳಲ್ಲಿ ಇದ್ದಾಳೆ, ಅವಳು ಕಾಣಿಸ್ತಾ ಇಲ್ಲ ಅಂದರೆ ನೀನೇನೋ ಅಪಚಾರ ಮಾಡಿದೆ, ದಾರಿಯಲ್ಲಿ ಬರ್ತಾ ಏನೇನು ಅಪರಾಧ ಮಾಡಿದೆ ಹೇಳು. ಅದು ಉತ್ತಂಕ ಹೇಳಿದ, ಏನಿಲ್ಲ, ದಾರಿಯಲ್ಲಿ ಯಾರೋ ಒಬ್ಬ ಆನೆ ಮೇಲೆ ಕೂತಿರುವ ಪುರುಷ ಒಂದು ಸೆಗಣಿ ಕೊಟ್ಟ ತಿಂದೆ, ಅದಕ್ಕೆ ನಿನಗೆ ಕಾಣಿಸಲಿಲ್ಲ. ಪಂಚಗವ್ಯ ಪ್ರಾಶನ ಮಾಡಿದ ಮೇಲೆ ಆಚಮನ ಮಾಡಬೇಕು. ಯಾಕೆಂದರೆ ಅದು ಪಂಚಗವ್ಯ ಎಷ್ಟು ಪವಿತ್ರ ಅನ್ನೋದು ಬೇರೆ. ಆದರೂ ಅದಕ್ಕೇನಂತ ಕರೀತಾರೆ, ಗೋಮಯ, ಗೋಮೂತ್ರ, ಅದೆಲ್ಲವೂ ಕೂಡ ಗೋವಿನ ಮಲ. ಹಾಗಾಗಿ ಅದರಲ್ಲಿ ಪಾವಿತ್ರ್ಯ ಇದ್ದರೂ ಕೂಡ ಮಲ ಅನ್ನೋ ಒಂದು ಅಪಶಬ್ದವು ಜೊತೆಗಿರುವುದರಿಂದ ಒಂದು ಆಚಮನ ಮಾಡಿದರೆ ಶುದ್ಧಿಯಾಗುತ್ತೆ ಅಂತ ಇದೆ. ಅವಳು ನನ್ನ ಪತ್ನಿ ಸಾಮಾನ್ಯ ಪತಿವ್ರತೆಯಲ್ಲ, ದೇವಲೋಕದ ದೇವತೆಗಳು ಕೂಡ ಸಂತೋಷ ಪಡುವಂತಹ ಪಾತಿವ್ರತ್ಯ ನನ್ನ ಪತ್ನಿಯಲ್ಲಿದೆ. ಆದ್ದರಿಂದ ನೀನು ಸೆಗಣಿ ತಿಂದು ಆಚಮನ ಮಾಡಲಿಲ್ಲ, ಆದ್ದರಿಂದ ನಿನಗೆ ನನ್ನ ಪತ್ನಿ ಕಾಣಿಸ್ತಾ ಇಲ್ಲ, ಆಚಮನ ಮಾಡು, ಕಾಣಿಸ್ತಾಳೆ. ನೋಡಿ, ಇಂಥ ಅಂಶಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ, ಬೀದಿಯಲ್ಲಿ ಗೋಮಯವನ್ನು ತಿಂದು ಹೋದರೂ ಒಬ್ಬ ಸಾಮಾನ್ಯ ರಾಜನ ಪತ್ನಿ ಕಾಣಿಸಲಿಲ್ಲ. ಇವತ್ತು ಗೋಮಯ ಅಲ್ಲ, ಗೋಬಿ ಇನ್ನೇನೋ ಇರುತ್ತೆ ಮುಂದೆ, ನಿಮಗೆ ಗೊತ್ತಿದೆ, ಅದನ್ನು ತಿಂದು ಬಿಡ್ತಾರೆ. ತಿಂದು ಮನೆಗೆ ಹೋಗ್ತಾರೆ. ಬೀದಿಯಲ್ಲೇ ನಿಂತು ತಿನ್ನುವಂತಹ ಕೆಲವು ಪದಾರ್ಥಗಳಿದ್ದಾವೆ, ಅದನ್ನು ತಿಂದು ಮನೆಗೆ ಹೋಗಿ ದೇವರ ಪೂಜೆಗೆ ಕೂತ್ರೆ, ಸಂಧ್ಯಾವಂದನೆಗೆ ಕೂತ್ರೆ ಅಂತರಂಗದ ದೇವರು ಕಾಣಿಸ್ತಾನೆ. ಒಬ್ಬ ರಾಜನ ಪತ್ನಿಯೇ ಕಣ್ಣಿಗೆ ಕಾಣಿಸಲಿಲ್ಲ ಅಂದಾಗ ದೇವರು ಕಾಣಿಸಲಿಕ್ಕೆ ಸಾಧ್ಯವಾ? ಈ ಮೌಲ್ಯವನ್ನು ತುಂಬುವುದೇ ಮಹಾಭಾರತ. ಪ್ರತಿಯೊಂದು ಕಥೆಯನ್ನು ಹೇಳುವುದು ಮಹಾಭಾರತದ ಗುರಿಯಾಗಿಲ್ಲ. ಕಥೆ ಒಳಗಡೆ ಎಷ್ಟು ಸೂಕ್ಷ್ಮವಾದ ಧರ್ಮ ಪ್ರಜ್ಞೆ ಇದೆ. ಪತಿವ್ರತೆಯಾದ ಒಂದು ಹೆಣ್ಣು ಬ್ರಹ್ಮಚಾರಿಯಾದ ಉತ್ತಂಕನಿಗೆ ಕಾಣಿಸಲಿಲ್ಲ, ಆಚಮನ ಮಾಡಲಿಲ್ಲ ಅನ್ನುವ ಒಂದೇ ಒಂದು ಕಾರಣದಿಂದ.
ಇವತ್ತು ನಾವು ಆಚೆ ಬೀದಿಯಲ್ಲಿ ನಿಂತು ಕಂಡ ಪದಾರ್ಥಗಳನ್ನು ಪಶುವಿಗಿಂತ ಕಡೆಯಾಗಿ ತಿಂದು ಬರ್ತೇವೆ. ತಾಯಿ ನಿರ್ಮಾಣ ಮಾಡಿದ ಪದಾರ್ಥಗಳನ್ನು ಮನೆಯಲ್ಲಿ ತಿನ್ನಿ, ಬೀದಿಯಲ್ಲಿ ಯಾರ್ಯಾರೋ ತಮ್ಮ ಹೊಟ್ಟೆ ಹೊರೆಗೋಸ್ಕರ ಹೇಗೇಗೋ ತಯಾರು ಮಾಡಿದ ಪಾಕಗಳನ್ನು ತಿನ್ನಬೇಡಿ. ಇವತ್ತಂತೂ ಸ್ಪರ್ಶಗಳ ಬಗ್ಗೆ ಮತ್ತೊಬ್ಬರನ್ನ ಟಚ್ ಮಾಡಬೇಡಿ ಅಂತ ಯಾವ ರಿಂಗ್ ಟೋನ್ ಬಂದರೂ ಅದೇ ಬರುತ್ತೆ. ಅಂಥದ್ದು ಎಲ್ಲೆಲ್ಲೋ ತಿನ್ನಬೇಡಿ, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಬುದ್ಧಿ ಹಾಳಾಗುತ್ತೆ, ನಿಮ್ಮ ಮನಸ್ಸು ಅಂತಃಕರಣಗಳು ಹಾಳಾಗುತ್ತೆ. ಜಾಗ್ರತೆ. ಅವನು ತಿಂದದ್ದು ಸಾಮಾನ್ಯವಾದ ಪದಾರ್ಥ ಅಲ್ಲ, ಆದರೂ ಆಚಮನ ಮಾಡಲಿಲ್ಲ ಅನ್ನುವ ನಿಮಿತ್ತದಿಂದ ಕಾಣಿಸಲಿಲ್ಲ. ಆಚಮನ ಮಾಡಿದ ಒಳಗೆ ಹೋದರೆ ಪೋಷರಾಜನ ಪತ್ನಿ ಕಾಣಿಸಿದ್ಲು. ಬನ್ನಿ ಆಚಾರ್ಯರೇ, ಅಧಿಕ ಮಾಸದಲ್ಲಿ ಬಂದಿದ್ದೀರಿ, ಖುಷಿಯಾಯಿತು, ಬನ್ನಿ ಕೂತ್ಕೊಳ್ಳಿ ಅಂತ ಮಣೆ ಹಾಕಿದ್ಲು. ಕೇಳಿದ, ಕರ್ಣಕುಂಡಲ ಬೇಕು, ನಾನು ಕೆಲಸ ಮುಗಿಸಿಕೊಂಡು ಹೋಗಬೇಕು, ಬೇಗ ಹೋಗಬೇಕು, 4ನೇ ದಿನದಲ್ಲೇ ಅವಳಿಗೆ ಮಂಗಳ ಕಾರ್ಯಕ್ರಮ ಇದೆ. ತನಗೆ ತುಂಬ ಇಷ್ಟವಾದ ಕರ್ಣಕುಂಡಲ. ಪ್ರಾಚೀನ ಕಾಲದ ರಾಜನ ಪತ್ನಿ. ಅವಳಿಗೆ ಏನು ಎಚ್ಚರ ಅಂದರೆ, ಉತ್ತಂಕನಲ್ಲಿ ಸಮಸ್ತ ವೇದ ವಿದ್ಯೆಗಳಿದೆ, ಭಗವಂತನ ಪ್ರತೀಕವಾಗಿದ್ದಾನೆ, ಇವನಿಗೇನಾದರೂ ನಾನು ದಾನವನ್ನು ಮಾಡಿದರೆ ದೇವರೇ ಪ್ರಸನ್ನನಾಗ್ತಾನೆ ಎನ್ನುವಷ್ಟು ಔದಾರ್ಯ. ಇವತ್ಯಾರಾದರೂ ಹೋಗಿ ಹಾಗೆ ಮನೆಗೆ ಹೋಗಿ ನಿಮ್ಮ ಕರ್ಣಕುಂಡಲ ಕೇಳಿದರೆ ಆಚಾರ್ಯ ಎಂಥ ದುರಾಸೆ ನೋಡಿ ಅಂತ ಬೈತಾರೆ. ಎಂಥ ಬ್ರಹ್ಮಜ್ಞಾನಿ, ಅವನಿಗೆ ಕೊಡೋದು ನನ್ನ ಬದುಕಿನ ಭಾಗ್ಯ ಅಂತ ಭಾವಿಸಿ ಕರ್ಣಕುಂಡಲಗಳನ್ನು ತೆಗೆದು ಕೊಟ್ಟ ಮೇಲೆ ಹೇಳ್ತಾಳೆ, ಜಾಗ್ರತೆ, ನಾಗಲೋಕದ ತಕ್ಷಕ ಇದನ್ನು ಆಸೆ ಪಡ್ತಾ ಇದ್ದಾನೆ, ಈ ಕರ್ಣಕುಂಡಲ ತನ್ನ ಹೆಂಡತಿ ಕೊಡಬೇಕು ಅಂತ. ತುಂಬ ಜನಕ್ಕೆ ಈ ಕರ್ಣಕುಂಡಲದ ಮೇಲೆ ಅಪೇಕ್ಷೆ ಇದೆ. ನೀನೊಬ್ಬ ಬ್ರಹ್ಮಜ್ಞಾನಿ ಎನ್ನುವ ಕಾರಣದಿಂದ ಗುರು ಸೇವೆಗೋಸ್ಕರ ಇದನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಿ ಕೊಡ್ತಿ ಅಂತ ಕೊಡ್ತಾ ಇದ್ದೇನೆ. ಕೊಟ್ಟಿದ್ದನ್ನೇ ತಂದು ವಾಪಸ್ ಕೊಡಬೇಕಾಗಿಲ್ಲ, ಅಷ್ಟು ಔದಾರ್ಯದಿಂದ ತೆಗೆದುಕೊಂಡು ಹೋಗುವಂತ ಕೊಡಲಿಕ್ಕೆ ತಯಾರಿದ್ದೇನೆ. ಆದರೆ ಅಶುಚಿಯಾಗಿ ಈ ಪದಾರ್ಥವನ್ನು ನೆಲದ ಮೇಲಿಡಬಾರದು, ನೀನು ಅಶುಚಿಯಾಗಿರಬಾರದು, ಅವಾಗ ಏನೇನೋ ಅಪಚಾರಗಳಾಗಿ ಬಿಡುತ್ತೆ, ತಕ್ಷಕ ಬಂದು ಇದನ್ನು ಅಪಹಾರ ಮಾಡ್ತಾನೆ, ಜಾಗ್ರತೆ. ಉತ್ತಂಕ ಹೇಳಿದ, ನಾನು ಜಿತೇಂದ್ರಿಯನಾಗಿ ನಾನು ಯಾವುದೇ ಅಶುಚಿತ್ವವನ್ನು ಪಡೆಯದೆ ನಾನು ಈ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಹೋಗಿ ತಲುಪಿಸ್ತೇನೆ ಅಂತ ಹೇಳಿ ಆ ಕರ್ಣಕುಂಡಲವನ್ನು ಸ್ವೀಕಾರ ಮಾಡಿದ. ಹೊರಲಿಕ್ಕೆ ತಯಾರಾಗಿದ್ದಾನೆ. ಸಿಕ್ತು ಅಂತ ಪೌಷರಾಜನಿಗೆ ಹೇಳಿ ಹೊರಟಾಗ ಪೌಷರಾಜ ಹೇಳ್ತಾನೆ, ಹೋಗಬೇಡ, ಇರು, ನಾಳೆ ದಿನ ಮಹಾಲಯ ಶ್ರಾದ್ದ ಇದೆ ನಮ್ಮ ಮನೆಯಲ್ಲಿ, ನಿನ್ನಂಥ ಜ್ಞಾನಿ ಬಂದಿದೆ, ನಿನಗೆ ಆ ಒಬ್ಬ ಬ್ರಾಹ್ಮಣ ಬಂದಾಗ ಶ್ರಾದ್ದ ಕರ್ಮ ಮಾಡಬೇಕು ಅಂತ ಇದೆ, ನಾಳೆ ಊಟ ಹಾಕ್ತೀನಿ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗು, ನಿನ್ನ ಗುರಿ ತಲುಪಬಹುದು, ಯಾಕೆಂದರೆ ಇನ್ನೂ 2 ದಿನ ನಿನಗೆ ಕಾಲಾವಕಾಶ ಇದೆ, ಹೆದರಬೇಡ. ಆಯಿತು. ಒಬ್ಬ ರಾಜ ಇಷ್ಟೆಲ್ಲ ಔದಾರ್ಯವನ್ನು ತೋರಿಸಿದಾಗ ಅಪಚಾರ ಮಾಡೋದು ಬೇಡ ಅಂತ ಊಟಕ್ಕೆ ಒಪ್ಪಿಕೊಂಡ. ಮರುದಿನ ಶ್ರಾದ್ದ ಭೋಜನಕ್ಕೆ ಕುಳಿತ. ಊಟಕ್ಕೆ ಕುಳಿತಾಗ ಊಟ ಮಾಡಬೇಕಾದ್ರೆ ಕೂದಲು ಬಂತು. ಊಟದ ಅನ್ನದಲ್ಲಿ ಕೂದಲು ಬಂತು, ಒಂದು ಹೆಣ್ಮಗಳ ಕೂದಲು. ಆ ಕೂದಲು ಬಂದರೆ ತುಂಬ ಸಿಟ್ಟು ಬಂತು ಅವನಿಗೆ. ಸಿಟ್ಟು ಬಂದು ಆ ಪೌಷರಾಜನನ್ನು ಕೂಡಲೇ ಶಪಿಸಿದ. ಊಟಕ್ಕೆ ಕೂತಾಗ ಕೂದಲು ಬರಬಾರ್ದು, ಕಲ್ಲು ಬಂದರೆ ತೆಗೆದಿಟ್ಟು ಊಟ ಮಾಡ್ಬೋದು, ಕೂದಲು ಬಂದರೆ ಊಟ ಬಿಟ್ಟು ಉಪವಾಸ ಮಾಡಬೇಕು ಅಂತ ಇದೆ. ಇವತ್ತೆಲ್ಲ ಕಲಿಯುಗ ನೋಡ್ತೇವೆ, ಇದು ಯಾರು ಕೂದಲು, ನನ್ನ ಹೆಂಡತಿ ಕೂದಲ ಅಥವಾ ಮಾರ್ಕೆಟ್ ಕೂದಲ? ಮಾರ್ಕೆಟ್ ಕೂದಲಾದರೆ ತೆಗೆದಿಟ್ಟು ಊಟ ಮಾಡ್ತೇವೆ, ಹೆಂಡತಿ ಕೂದಲಾದರೆ ಕೆಲವರು ಚೀಪಿಟ್ಟು ಊಟ ಮಾಡೋರು ಇದ್ದಾರೆ. ಇದೆಲ್ಲ ಅಪಚಾರ ಕಲಿಯುಗದಲ್ಲಿ. ಸ್ವಲ್ಪ ಜಾಗ್ರತೆ ವಹಿಸಿ. ಊಟ ಅಂದರೆ ಹೇಗೇಗೋ ಮಾಡುವುದಲ್ಲ. ಕೂದಲು ಅನ್ನೋದು ತುಂಬ ಕೆಟ್ಟ ಅನಿಷ್ಟ, ಅದು ಕಲಿ. ಅದು ಬಂದಾಗ ಊಟವನ್ನು ತ್ಯಾಗ ಮಾಡಬೇಕು. ಅವತ್ತಿಡೀ ಉಪವಾಸ ಇದ್ದು ಗಾಯತ್ರಿ ಜಪ ಮಾಡಿ ಮರುದಿನ ಊಟ ಮಾಡಬೇಕು ಅಂತ. ಯಾವ ವರ್ಗದವರು ಕೂದಲು ಬಂದಿರುವಂಥ ಅನ್ನವನ್ನು ತಿನ್ನಬಾರದು, ಕಶ್ಮಲ ಅದು. ಅಂಥ ಅನ್ನವನ್ನು ಶ್ರಾದ್ದದಲ್ಲಿ ಬಡಿಸಿದ್ದಾನೆ. ಸಿಟ್ಟು ಬಂತು ಉತ್ತಂಕನಿಗೆ. ನೀನು ಅಂಧನಾಗುವಂತ ಶಪಿಸಿದ. ಯಾರಿಗೆ? ಪೌಷರಾಜನಿಗೆ. ಹಿಂದಿನ ದಿನ ಕರ್ಣಕುಂಡಲ ಕೊಟ್ಟಿದ್ದಾರೆ ಅಂತ ಕಾಂಪ್ರಮೈಸಿಂಗ್ ಇಲ್ಲ. ಧರ್ಮ ಅಂದರೆ ಹಾಗೆ. ತಪ್ಪು ಮಾಡಿದರೆ ತಪ್ಪೇ ಇದು. ಪೌಷರಾಜ ಹೇಳಿದ, ನಾನಿಲ್ಲಿ ಕೂದಲು ಹಾಕಿದ್ದೇನೆ ಅಡಿಗೆಯಲ್ಲಿ, ಎಲ್ಲ ಸರಿಯಾಗಿ ಆಗಿದೆ, ವಿಚಾರ ಮಾಡಿದೆ, ಶಾಪ ಕೊಡ್ತಾ ಇದ್ದೀನಿ, ನೀನು ನನ್ನನ್ನು ಅಂಧನಾಗುವಂತ ಶಪಿಸಿದಿ, ನೀನು ಸಂತಾನಹೀನನಾಗುವಂತ ಶಪಿಸಿದಿ. ಇಂತಹ ಶಾಪದ 2 ಕಡೆಯಿಂದಲೂ ಶಾಪ ನಡೆದಾಗ ಪಶ್ಚಾತ್ತಾಪದಿಂದ ಕೇಳ್ತಾನೆ, ಇಲ್ಲ, ನಂಗೆ ಗೊತ್ತಾಗಲಿಲ್ಲ, ವಾಸ್ತವಿಕವಾಗಿ ಕೂದಲು ಬಿದ್ದಿತ್ತು, ಪರಿಚಾರಿಕೆ ತಂದು ಬಡಿಸಬೇಕಾದ್ರೆ ಅವಳ ತಲೆ ಕೂದಲು ಗಂಟು ಹಾಕೊಂಡಿರಲಿಲ್ಲ, ಮುಕ್ತ ಕೇಶದಿಂದ ತಂದ ಆಹಾರ ಅವಳ ಕೂದಲು ಬಿದ್ದಿತ್ತು, ಅರ್ಥ ಆಯಿತು. ಕೊನೆಗೆ ಅವನು ಹೇಳಿದ, ಇಲ್ಲ, ಅಪಚಾರದ ಮಾತನ್ನು ಆಡಿದೆ ನಾನು, ನೀನು ಅಂಧನಾಗುವಂತ. ಅವಳು ಮಾಡಿದ ಅಪರಾಧಕ್ಕೆ ನಾನು ಆ ರೀತಿ ಸಿಟ್ಟು ಮಾಡಿಕೊಳ್ಬಾರ್ದಾಗಿತ್ತು, ನಿನ್ನ ಅಪಚಾರ ನಿನಗೆ ಗೊತ್ತಿಲ್ಲ, ಹೋಗಲಿ ಬಿಡು, ನಿನ್ನ ಅಂಧತ್ವ ಪರಿಹಾರ ಆಗಲಿ ಅಂತ ಹೇಳಿದ. ಆದರೆ ಪೌಷರಾಜ ಹೇಳ್ತಾನೆ, ನೀನು ಸಂತಾನಹೀನನಾಗುವಂತೆ ನಿನ್ನನ್ನು ನಾನು ಶಪಿಸಿದ್ದೇನೆ, ಆದರೆ ಆ ಶಪಿಸಿದ ಮಾತನ್ನು ವಾಪಸ್ ತೆಗೆದುಕೊಳ್ಳುವಂತಹ ತಾಳ್ಮೆ ನನ್ನಲ್ಲಿ ಇನ್ನೂ ಬಂದಿಲ್ಲ. ಯಾಕೆ ಅಂದರೆ
ಕ್ಷತ್ರಿಯರ ಹೃದಯದಲ್ಲಿ ಹುಟ್ಟಿದ ಕೋಪ ತುಂಬ ಕಾಲ ಕುದಿಯುತ್ತೆ. ಬ್ರಾಹ್ಮಣನ ಹೃದಯದಲ್ಲಿ ಹುಟ್ಟಿದ ಕೋಪ ಬೇಗ ಉಪಶಮನ ಆಗುತ್ತೆ. ನೀನು ಬ್ರಾಹ್ಮಣ, ಬೇಗ ಶಾಪವನ್ನು ವಿತ್ಡ್ರಾ ಮಾಡಿಕೊಂಡು ನಾನು ಕ್ಷತ್ರಿಯ, ನನ್ನ ಶಾಪವನ್ನು ತೆಗೆದುಕೊಳ್ಳಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಒಂದು ಸುಂದರವಾದ ಮಾತನ್ನು ಪೌಷರಾಜ ಹೇಳ್ತಾನೆ. ಈ ಕಥೆಯ ಮುಂದಿನ ಭಾಗ ತುಂಬ ಅರ್ಥವತ್ತಾಗಿದೆ. ಅದೇನು ಅನ್ನುವುದನ್ನು ಮುಂದಿನ ಭಾಗದಲ್ಲಿ ನಾವು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ವೀಕ್ಷಕರೇ, ಇದು ಕಾಮನ ಬಿಲ್ಲು ಪ್ರಸಾರ ಮನೆ ಮದ್ದು ಕಾರ್ಯಕ್ರಮ. ನೀವೆಲ್ಲ ನೆನೆಸ್ತಿರ್ಬೋದು, ಯಾಕೆ ಇವತ್ತು ಹೊಸದಾಗಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರಲ್ಲ ಅಂತ. ಈ ಹಿಂದಿನ 2 ಸಂಚಿಕೆಗಳಲ್ಲಿ ಅನೇಕ ಅಭಿಪ್ರಾಯಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಎಲ್ಲರ ಹೇಳಿಕೆ ಏನಂದ್ರೆ, ಮುಂಚಿನ 2 ಸಂಚಿಕೆಗಳಲ್ಲಿ ಬಹಳ ಹೈ ಸ್ಪೀಡಲ್ಲಿ ಹೋಗಿದ್ದೀವಿ, ಜನಗಳು ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ತುಂಬಾ ಐಟಮ್ಸ್ ಒಂದೇ ಸಮಯ ಹೇಳಿರೋದ್ರಿಂದ ಸ್ವಲ್ಪ ಕಷ್ಟವಾಗ್ತಿದೆ ಅಂತ ಎಲ್ಲರೂ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಮತ್ತೊಮ್ಮೆ ರಿವಿಷನ್ ಮಾಡಿ ಒಂದೊಂದಾಗಿ, ಹೇಗೆಂದ್ರೆ ನಮ್ಮ ವೆಂಕಟೇಶ್ ಮೂರ್ತಿಯವರು ಒಂದು ಸಲಹೆ ಕೊಟ್ಟಿದ್ದಾರೆ, ನಮ್ಮ ಸ್ನೇಹಿತರ ವೆಂಕಟೇಶ್ ಮೂರ್ತಿಯವರು. ಏನಂದ್ರೆ ಈ ಪೂರ್ತಿ ಕಾರ್ಯಕ್ರಮವನ್ನ ಪುಸ್ತಕದ ರೀತಿಯಲ್ಲಿ ತಗೊಂಡು ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಯಾಕೆಂದ್ರೆ ಈ ಪದ್ಧತಿ ನಶಿಸು ಹೋಗ್ತಾ ಇದೆ. ಇದನ್ನ ತಿಳ್ಕೊಂಡು ಈಗ ಇರೋರು ಬಹಳ ಕಮ್ಮಿ ಜನ, ನಮ್ಮ ವಿರಾಜಿನಿ ತರದವರು ಬಹಳ ಕಮ್ಮಿ ಜನ ಇದ್ದಾರೆ. ಆದ್ರಿಂದ ಮುಂದಿನ ಪೀಳಿಗೆಗೆ ಇದು ತಿಳಿಬೇಕು ಅನ್ನೋದಕ್ಕೋಸ್ಕರ ಈ ಸಂಚಿಕೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ ಪ್ರಶ್ನೋತ್ತರ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೀವಿ. ತಾವೆಲ್ಲರೂ ಇದನ್ನ ವೀಕ್ಷಿಸಿ ತಮ್ಮ ಮರು ಅಭಿಪ್ರಾಯವನ್ನ ದಯವಿಟ್ಟು ತಿಳಿಸಿ. ನಮಸ್ಕಾರ. ನನ್ನ ಹೆಸರು ನಾಗಶ್ರೀ. ನಾನು ಕಾಮನಬಿಲ್ಲಿನ ಸದಸ್ಯ ಆಗಿದ್ದೀನಿ. ಇಲ್ಲಿ ನಮ್ಮ ಡಾಕ್ಟರ್ ಬಂದಿದ್ದಾರೆ, ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಡಾಕ್ಟರ್ ನಮಸ್ತೆ. ನನ್ನ ಹೆಸರು ನಾಗಶ್ರೀ. ನನಗೆ ಏನಂದರೆ ಕೂದಲು ಉದುರೋದು ತುಂಬ ಸಮಸ್ಯೆ ಆಗಿದೆ. ಅದಕ್ಕೆ ಕೂದಲು ಬೆಳೆಯೋದಕ್ಕೆ ಏನು ಮಾಡಬೇಕು ಅಂತ ನೀವು ದಯವಿಟ್ಟು ತಿಳಿಸ್ಕೊಡ್ತೀರಾ? ಓಕೆ, ಇವಾಗ ಅದಕ್ಕೆ ಏನೇನು ಸಾಮಾನು ಬೇಕು, ಏನೇನು ತಂದು ಇದೆ ಅದಕ್ಕೆ ತೋರಿಸ್ತೀನಿ. ಇದು ಹೊನಗೊನ್ನೆ ಸೊಪ್ಪಿನ ಒಂದಾಲಗ ಸೊಪ್ಪಿನ ದಂಟು, ಒಂದಲ್ವ ಸರ್? ಆಮೇಲೆ ಇದು ದಾಸವಾಳ ಎಲೆ, ಇದು ಹೊನಗೊನ್ನೆ, ಇದು ದಾಸವಾಳ ಎಲೆ ಇದು ವಿಳೆದೆಲೆ. ಗೊತ್ತಾಯ್ತು. ಇದು ವಿಳೆದೆಲೆ. ಇದು ಕರಿಬೇವು. ಸರಿ. ಇದು ಹೊಂಗೆ ಎಲೆ. ಹಂಗೆ ಎಲೆ, ಹೈಬ್ರಿಡ್ ಹೊಂಗೆ ಎಲೆ. ಇದು ಶಾವಂತಿಗೆ. ಇದು ಮೆಹಂದಿ, ಮದರಂಗಿ. ಇದು ಬಾರೆಹಣ್ಣಿನ ಎಲೆ. ಯಾವ್ದ್ರ ಎಲೆ? ಬಾರೆಹಣ್ಣು, ಇಲ್ಚಿ ಹಣ್ಣು. ಸರಿ. ಇದು ನೆಲ್ಲಿಕಾಯಿ ಪೇಸ್ಟ್. ಆಮ್ಲ ಪೇಸ್ಟ್. ಇದು ಪೌಡರು ಯೂಸ್ ಮಾಡ್ಬೋದಾ ನಾವು? ಪೌಡರ್ ಯೂಸ್ ಮಾಡ್ಬೋದು. ಈ ಸೀಸನ್ ನಲ್ಲಿ ಅದು ಜಾಸ್ತಿ ಪವರ್ ಇರುತ್ತೆ. ಸರಿ. ಇದು ಜಾಸ್ತಿ ಪವರ್ ಇರೋದ್ರಿಂದ ಇವಾಗ ನೆಲ್ಲಿಕಾಯಿ ಪೇಸ್ಟ್ ಮಾಡಿದ್ದೀನಿ ನಾನು. ಸರಿ. ಅದಕ್ಕೆ ಇದೆಲ್ಲನೂ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ ಬಂದಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಇದನ್ನ ಅದ್ರ ಜೊತೆ ಸೇರಿ ಕಬ್ಬನ್ ಬುಟ್ಟೆಯಲ್ಲಿ ಐರನ್ ಬೌಲ್ ನಲ್ಲಿ ಹಾಕಿಡ್ಬೇಕು 2 ದಿನ.
ಅದು ಕಪ್ಪಗೆ ಬಂದಾಗ ಅದು ಅದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕೆಳಗಡೆದು ಹೊತ್ತಿ ಹೋದಾಗ, ಈ ಪೇಸ್ಟ್ ಎಲ್ಲ ಹೊತ್ತಿ ಹೋದಾಗ ಎಣ್ಣೆ ತೇಲುತ್ತೆ. ಆವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಅದನ್ನ ಬೇರೆ ಸೋಸಿಟ್ಕೋಬೇಕು. ಇದು ಎಣ್ಣೆ. ಇದು 2 ದಿನಕ್ಕೊಮ್ಮೆ ಹಚ್ಕೋಬೇಕು. ಬರೇ ಹೆಡ್ಡಿಗೆ ಮಾತ್ರ, ತಲೆಗೆ ಮಾತ್ರ ಹಚ್ಕೋಬೇಕು. ತುದಿಗೂದಲು ಏನು ಬೇಕಿಲ್ಲ, ರೂಟ್ಗಳಿಗೆ ಮಾತ್ರ ಹಚ್ಕೋಬೇಕು. ಹಚ್ಕೊಂಡು ಒಂದು 2 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಎಷ್ಟೆಷ್ಟು ಹಾಕ್ಬೇಕು? ಅದು ನಾವು ಒಂದು 5 ಗ್ರಾಮ್ಸ್, ಒಂದು ಸಲಕ್ಕೆ 5 ಗ್ರಾಮ್ಸ್ ಹಾಕ್ಬೇಕು. 5 ml ಒಂದ್ ಸಲಕ್ಕೆ 5 ml ಹಾಕ್ಬೇಕು. ಅದೇನಂದ್ರೆ ಬರೇ ರೂಟ್ಗಳಿಗೆ ಮಾತ್ರ ಹಾಕ್ಬೇಕು, ತುದಿಗೂದಲು ಅದಕ್ಕೇನು ಬೇಡ. ಹಾಗೆ ವಾರದಲ್ಲಿ 2 ಸಲ ಹಚ್ಕೊಂಡ್ರೆ ನೀವು 15 ದಿನದಲ್ಲೇ ರೂಟ್ಗಳು ಚೆನ್ನಾಗಿ ಬಂದಿರೋದು, ಶೈನಿಂಗ್ ಇರೋದು, ಮತ್ತೆ ಬಿಳಿ ಕೂದಲು ಕೂಡ ಸ್ವಲ್ಪ ಭಾಗ ಕಪ್ಪಗಾಗಿದ್ದು ಕಾಣುತ್ತೆ ನಮಗೆ. ಒರಿಜಿನಲ್ ಇದು ಆಯಿಲ್, ಇದು ಹೇರ್ ಆಯಿಲು. ಮತ್ತೆ ಇದು ತುಂಬಾ ಚೆನ್ನಾಗೂ ಬೆಳೆಯುತ್ತೆ. 1 ತಿಂಗಳಲ್ಲಿ ಅರ್ಧ ಇಂಚಿನ ಮೇಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸರಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಕಾಮನಬಿಲ್ಲು ಸದಸ್ಯೆ. ನನ್ನ ಹೆಸರು ರಾಧಿಕಾ ಕೃಷ್ಣ. ಡಾಕ್ಟ್ರೇ ನಮಸ್ಕಾರ. ಡಾಕ್ಟ್ರೇ, ನನ್ನ ಪ್ರಶ್ನೆ ಏನೆಂದರೆ, ಕೂದಲು ಉದುರುವುದು ನಿಲ್ಲಿಸುವುದು ಹೇಗೆ? ಇವಾಗ ಬೋರೆ ಎಲೆಗಳಿರುತ್ತಲ್ಲ, ಅದು ನುಗ್ಗೆ ಸೊಪ್ಪು, ಎರಡನ್ನು ಸರಿ ಪ್ರಮಾಣದಾಗ ಸೇರಿಸ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ಕೊಬ್ಬರಿ ಎಣ್ಣೆ ಆಗಲಿ, ಎಳ್ಳೆಣ್ಣೆ ಆಗಲಿ, ಹರಳೆಣ್ಣೆ ಯಾವುದು ಯೂಸ್ ಮಾಡಬೇಕು. ಅದು ಇವಾಗ 1 ಹಿಡಿ ಬೋರೆ ಹಣ್ಣಿನ ಎಲೆ, 1 ಹಿಡಿ ನುಗ್ಗೆ ಸೊಪ್ಪು, 2 ಸೇರಿಸಿ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಯಾವುದೇ ಆಗಲಿ ಕೊಬ್ಬರಿ ಎಣ್ಣೆಗೆ ಹಾಕಿ ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸ್ಬೇಕು. ಅದು ಕೆಳಗಡೆ ಕುದಿಸ್ಬೇಕು. ಆವಾಗ ಕೆಳಗಡೆ ಅದೆಲ್ಲ ಕಪ್ಪಗಾಗಿ ತಳದಲ್ಲಿ ಕೂತ್ಕೊಳ್ತಲ್ಲ, ಎಣ್ಣೆ ಮೇಲೆ ತೇಲುತ್ತೆ. ಆವಾಗ ಗ್ಯಾಸ್ ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ಆ ಎಣ್ಣೆ ಸ್ವಲ್ಪ ಬಿಸಿ ಇರ್ತಾನೆ, ರೂಟ್ಗಳಿಗೆ ಮಾತ್ರ ಹಚ್ಕೋಬೇಕು. ರೂಟ್ಗಳಿಗೆ ಹಚ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಬೋದು. ಎಷ್ಟೊತ್ತು ಬಿಡ್ಬೇಕು ಡಾಕ್ಟರ್? ಅರ್ಧ ಗಂಟೆ ಬಿಟ್ಟು ಸಾಕು. ಅದು ಶಾಂಪೂ ಯೂಸ್ ಮಾಡ್ಬೋದು. ಶಾಂಪೂ ಆಗಲಿ, ಸೀಗೆ ಪುಡಿ ಆಗಲಿ, ಮೈಲ್ಡ್ ಆಗಿ ಶಾಂಪೂ, ಹೈ ಇದ್ರದ್ದು ಬೇಡ, ಮೈಲ್ಡ್ ಆಗಿ ಶಾಂಪೂ ಇರೋದು. ಇಲ್ಲಾಂದ್ರೆ ನೀವು ಇದು ದಾಸವಾಳ ಸೊಪ್ಪು ಇರುತ್ತಲ್ಲ, ಹೂವು, ಸೊಪ್ಪು, ಸೀಗೆಕಾಯಿ ಇವನ್ನೆಲ್ಲ ಸೇರಿಸ್ಬಿಟ್ಟು, ಇಲ್ಲ ನಿಮ್ಗೆ ಸೀಗೆಕಾಯಿ ಸಿಗಲ್ಲ ಅಂದ್ರೆ ದಾಸವಾಳ ಸೊಪ್ಪು ಅಕ್ಕಿ ತೊಳೆದ ನೀರಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಅದನ್ನ ತಲೆಗೆ ಹಚ್ಕೊಂಡ್ರೆ. ಯಾವ ತರ ಪೇಸ್ಟ್ ಮಾಡ್ಬೇಕು? ಅದೇ ದಾಸವಾಳದ ಎಲೆ, ಹೂವು ಇದ್ರೆ ಹೂವು, ಇಲ್ಲಾಂದ್ರೆ ಬರೇ ಎಲೆ, ಮತ್ತೆ ಅಕ್ಕಿ ತೊಳೆದ ನೀರು ಇರುತ್ತೆ. ಒಂದ್ಸಲ ತೆಗೆದ್ಬಿಡ್ಬೇಕು ಅಕ್ಕಿ ತೊಳೆದು, 2 ಸಲದ ನೀರಿನಲ್ಲಿ ಆ ಎಲೆಗಳೆಲ್ಲ ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ನಾವು ತಲೆ ಮೇಲೆ ನೀರು ಹಾಕೊಂಡ್ಮೇಲೆ ಆ ಪೇಸ್ಟ್ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಶೈನಿಂಗು ಇರುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ. 3 ಸಲ ನೀವು ತಲೆ ಸ್ನಾನ ಮಾಡಿದ್ರೆ 1 ಕೂದಲು ಇಚ್ಛೆ ಬರುತ್ತೆ. ಥ್ಯಾಂಕ್ಸ್ ಡಾಕ್ಟರ್. ಇವಾಗ ನಾನು ಒಂದು ಮೆಥಡ್ ಹೇಳಿದೆ, ಅದು ನಿಮಗೆ ಅನುಕೂಲ ಆಗದೇ ಇದ್ರೆ ಇನ್ನೊಂದು ಮೆಥಡ್ ಏನು ಅಂದ್ರೆ, ನಾವು ಅಕ್ಕಿ ತೊಳಿತೀವಲ್ಲ ಆ ನೀರಲ್ಲಿ ಅದ್ರ ಜೊತೆ ಅಲೋವೆರಾ ಜೆಲ್ಲು, ಸ್ವಲ್ಪ ಮೆಂತ್ಯ ಪೌಡ್ರು. ಇವಾಗ ನಾವು ಒಂದು ಕಪ್ಪು ಅಕ್ಕಿ ತೊಳೆದ ನೀರು ತಗೊಂಡಾಗ 2 ಸ್ಪೂನು ಅಲೋವೆರಾ ಜೆಲ್ ತಗೋಬೇಕು. ಮತ್ತೆ 1 ಟೇಬಲ್ ಸ್ಪೂನು ಮೆಂತ್ಯ ಪೌಡ್ರು, 3 ಸರಿಯಾಗಿ ಕಲಿಸ್ಬಿಟ್ಟು ಅದನ್ನು ನಾವು ತಲೆಗೆ ಹಚ್ಕೊಂಡು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಒಂದೇ ಸಲಕ್ಕೆ ಕೂದಲು ಉದುರೋದು ನಿಂತೋಗುತ್ತೆ. ಒಂದೇ ಸಲಕ್ಕೆ ಕೂದಲು ಉದುರೋದು ನಿಂತೋಗುತ್ತೆ. ಹಾಗೆ ವಾರದಲ್ಲಿ 3 ಸಲ ಹಚ್ಕೋಬೇಕು. ವಾರದಲ್ಲಿ 3 ಸಲ ಹಚ್ಕೊಂಡ್ರೆ ಫುಲ್ ಉದುರೋದೆಲ್ಲ ನಿಂತೋಗುತ್ತೆ. ರಾತ್ರಿನೂ ಹಚ್ಕೋಬೋದಾ ಡಾಕ್ಟರ್? ರಾತ್ರಿ ಆದ್ರೆ ಅದು ಹಾಸಿಗೆಗೆಲ್ಲ ಅಂಟತ್ತಲ್ಲ, ಸಾಯಂಕಾಲ ಹಚ್ಕೊಂಡು ಮಲ್ಕೊಳ್ಳೋ ಮುಂದೆ ತಲೆ ಸ್ನಾನ ಮಾಡಿ ಮಲ್ಕೊಂಡು. ನೆರೆ ಅಂತ ಬಂದಿರತ್ತಲ್ಲ, ಚಿಕ್ಕ ಮಕ್ಕಳಿಗೆ ಇರುತ್ತೆ, ಅದು ಯಾವ ತರ? ಬಾಲನೆರೆ ಅಂದ್ರೆ ಅವ್ರಿಗೆ ಐರನ್ನು, ಕ್ಯಾಲ್ಸಿಯಮ್ಮು, ಒಮೆಗಾ 3 3 ಪ್ರಮಾಣನೂ ಕಡಿಮೆ ಇರುತ್ತೆ. ಅವರು ಹಾಲು ಕುಡಿಯಲ್ಲ ಕೆಲವು ಮಕ್ಕಳು ತರಕಾರಿನೇ ತಿನ್ನಲ್ಲ, ಕೆಲವು ಮಕ್ಕಳು ಬರೀ ಅನ್ನ ಉಣ್ಣೋದು, ಸಾರು, ಉಪ್ಪು, ಖಾರ ಏನೂ ತಿನ್ನಲ್ಲ. ಅವಾಗ ಅದಕ್ಕೆ ಬಾಲನೆರೆ ಬರುತ್ತೆ. ನಾವೇನು ಅಂದ್ರೆ ಬಾದಾಮು, ಡ್ರೈ ಫ್ರೂಟ್ಸ್ಗಳು ಕೊಡಬೇಕು ಮಕ್ಕಳಿಗೆ, ಇಲ್ಲ ತರಕಾರಿ, ಹಣ್ಣುಗಳು, ಹುಳಿ ಪದಾರ್ಥಗಳನ್ನು ಕೊಡಬೇಕು.
ಮೋಸಂಬಿ, ಆರೆಂಜು, ದ್ರಾಕ್ಷಿ ಇಂಥ ಪದಾರ್ಥಗಳನ್ನು ಕೊಡಬೇಕು. ಆಮೇಲೆ ತರಕಾರಿಯಲ್ಲಿ ನಾವು ಆಲೂಗಡ್ಡೆ, ಟೊಮೆಟೊ ಹಣ್ಣು, ಸೌತೆಕಾಯಿ ಇಂಥವೆಲ್ಲ ಕೊಡ್ತಾ ಹೋಗಬೇಕು. ಆವಾಗ ಅದಕ್ಕೆ ಒಮೆಗಾ 3 ಸೌತೆಕಾಯಿ ತುಂಬ ಇದೆ, ಅದು ನಮಗೆ ಸಪ್ಲೈ ಆಗಬೇಕು ಅಂದರೆ ಬಾಲನೇ ನಿಂತು ಹೋಗುತ್ತೆ. ಡಾಕ್ಟ್ರೆ, ಈಗ ಎಲ್ಲರಿಗೂ ಏನಂದ್ರೆ ಒಂದೇ ಒಂದು ಕ್ವಶನ್ ಇದೆ. ಏನಂದ್ರೆ ಕೂದಲು ಉದುರಬಾರ್ದು, ಬಿಳಿ ಕೂದಲು ಆಗಬಾರ್ದು, ಮತ್ತೆ ಕೂದಲು ಸಮೃದ್ಧಿಯಾಗಿ ಬೆಳೆಯುವಂಥದ್ದು ಒಂದು ಎಲ್ಲರಿಗೂ ಉಪಯೋಗಿಸೋ ಅಂಥದ್ದು ಹೇರ್ ಆಯಿಲ್ ಇದೆಯಾ? ಇದೆ. ನಾವು ಇವಾಗ 1 ಲೀಟ್ರ್ ಎಣ್ಣೆ, ಯಾವ ಎಣ್ಣೆನೇ ಆಗಲಿ, ಹರಳೆಣ್ಣೆ ಆಗಲಿ, ಇಲ್ಲ ಮಿಕ್ಸ್ ಮಾಡ್ಕೊಂಡು ಎಳ್ಳೆಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಯಾವ ಎಣ್ಣೆ ಆಗಲಿ 1 ಲೀಟ್ರ್ ಎಣ್ಣೆ ತಗೋಬೇಕು. ಅದಕ್ಕೆ 2 ಹಿಡಿ ಅಂದರೆ 100 ಗ್ರಾಮು ಕರಿಬೇವು, 100 ಗ್ರಾಮು ದಾಸವಾಳ ಸೊಪ್ಪು, 50 ಗ್ರಾಮು ಮೆಂತೆ, ಆಮೇಲೆ 50 ಗ್ರಾಮು ಕರಿ ಜೀರ, ಕೃಷ್ಣ ಜೀರ ಅಂತ ಬರುತ್ತೆ, ಕಪ್ಪು ಜೀರಿಗೆ, ಅದು ಹಾಕ್ಬೇಕು. ಅದರಿಂದ ಏನಂದ್ರೆ ಸ್ಪ್ಲಿಟ್ ಬರಲ್ಲ, ಕೂದಲು ಉದುರಲ್ಲ. ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಪೌಡ್ರ್ ಅದಕ್ಕೆ ಹಾಕಿ ಅದು ಪೌಡರ್ ಕಪ್ಪಗಾಗೋವರೆಗೂ ನಾವು ಎಣ್ಣೆ ಬಿಸಿ ಮಾಡಬೇಕು. ಅದು ಯಾವಾಗ ತಳದಲ್ಲಿ ಕಪ್ಪಗಾಗಿ ತಳದಲ್ಲಿ ಕೂತ್ಕೊಳ್ಳುತ್ತೆ ಆ ಪೌಡ್ರು, ಆವಾಗ ಎಣ್ಣೆ ತೇಲತ್ತೆ. ಎಣ್ಣೆ ತೇಲಿದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ನಾವು ಇದು ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ್ಮೇಲೆ ಅದನ್ನೊಂದು ಬಾಟ್ಲಿಗೆ ಸೋಸಿ ಹಾಕೊಂಡ್ಬಿಟ್ಟು ನಮಗೆ ಯಾವಾಗ ಬೇಕೋ ನಾವು ಹೇಗೆ ಮಾಮೂಲಾಗಿ ಯೂಸ್ ಮಾಡ್ತೀವೋ ಎಣ್ಣೆ ಆ ಥರ ಯೂಸ್ ಮಾಡ್ಕೋಬೋದು. ಮಕ್ಳುಗಳಿಗೂ ಉಪಯೋಗಿಸ್ಬೋದು, ಎಲ್ಲರಿಗೂ ಉಪಯೋಗ ಮಾಡ್ಬೋದು. ಇಷ್ಟೇ ವರ್ಷದ ಮಕ್ಕಳು ಅಂತ ಏನಿಲ್ಲ. ಈ ಮಕ್ಕಳಿಗೆ ಇದು ಹಾಕಿದಾಗ ಏನಂದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಹಾಕ್ಬೋದಾ, ರಾತ್ರಿ ಹಾಕ್ಬೋದಾ, ಯಾವ ತರ? ಯಾವಾಗ ನೀವು ಬೆಳಗ್ಗೆ ಹಾಕಿದ್ರು ಪರವಾಗಿಲ್ಲ, ರಾತ್ರಿ ಯಾಕೆಂದ್ರೆ ನಾವು ಹಿಂದೆಲೆ ಬಾಚ್ಕೊಂಡ್ ಬಿಡ್ತೀವಲ್ಲ, ಅದರಿಂದ ಏನ್ ಪ್ರಾಬ್ಲಮ್. 2 ದಿವಸ ಬಿಟ್ರು ಆಗುತ್ತೆ. ಆಗತ್ತೆ. ನಾವು ಸ್ವಲ್ಪ ತಾನೇ ಹಚ್ಚೋದು, ಎರ್ಕೊಳ್ಳೋ ಹಾಗೆ ಜಾಸ್ತಿ ಹಚ್ಚಲ್ಲ. ಹಾಗಾಗಿ ದಿನಕ್ಕೆ 1 ಸಲ 2 ಸಲ. ಕೆಲವ್ರಿಗೆ ಏನಂದ್ರೆ ಎಣ್ಣೆ ಬೇಗ ಹೀರ್ಬಿಡತ್ತೆ ಮಕ್ಕಳಿಗೆ, ಅವಾಗ 2 ಸಲ ಹಚ್ಕೋಬಹುದು ರೂಟ್ಗಳಿಗೆ. ಇಲ್ಲ ಕೆಲವ್ರಿಗೆ ಹಾಗೆ ಇತ್ತು ಅಂದ್ರೆ ದಿನಕ್ಕೆ 1 ಸಲ ಹಚ್ಚಿದ್ರೆ ಸಾಕು, 2 ದಿನಕ್ಕೊಮ್ಮೆ ಹಚ್ಕೊಂಡು ಹೋದ್ರು ಸಾಕು. ಹೇಗೆ ಅಪ್ಲೈ ಹೇಗೆ ಮಾಡೋದು? ಅಪ್ಲೈ ಬರೀ ರೂಟಿಗೆ ಮಾತ್ರ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ರೂಟ್ಗಳಿಗೆ ಮಾತ್ರ ಹಚ್ಕೋಬೇಕು. ಯಾವುದೇ ಎಣ್ಣೆ ತುದಿ ಕೂದಲಿಗೆ ಹಚ್ಚಬಾರ್ದು. ಇದು ತೊಳೆಯೋದು ಹೇಗೆ? ಮಾಮೂಲಿ ನೀವು ಯಾವ ಶಾಂಪು ಹಾಕೋತಿರೋ ಹಾಗೆ ಮಾಡ್ಬೋದು. ಇದಕ್ಕೇನು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಮತ್ತೆ ಇವಾಗ ನೆಲ್ಲಿಕಾಯಿ ಪೇಸ್ಟ್ ಮಾಡೋ ವಿಧಾನ ತಿಳಿಸ್ಕೊಡ್ತೀರಾ? ಇವಾಗ ತಾಜಾ ನೆಲ್ಲಿಕಾಯಿ ಸಿಗುತ್ತೆ ಈ ಸೀಸನ್ ಅಲ್ಲಿ. ಸೀಸನ್ ಯಾವುದು ಅಂತ ಒಂದ್ಸಲ ಹೇಳ್ಬೋದು. ನಾವು ಇವಾಗ ದಸರಾ ಆದ್ಮೇಲೆ ದೀಪಾವಳಿಯಿಂದ ನಾವು ಸಂಕ್ರಾಂತಿವರೆಗೂ ನೆಲ್ಲಿಕಾಯಿ ಬರುತ್ತೆ. ಹೌದು. ಆ ಸೀಸನ್ ಅಲ್ಲಿ ನೆಲ್ಲಿಕಾಯಿ ತಗೊಂಡ್ಬಿಟ್ಟು ನಾವು ಅದನ್ನ ಚೆನ್ನಾಗಿ ತೊಳೆದು ಉಗಿ ಒಳಗೆ ಬೇಯಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಕುದಿಯೋ ನೀರಿನ ಮೇಲ್ಗಡೆ ಇಟ್ಬಿಟ್ಟು ಕೂದಿನ ಜರಡಿಯಲ್ಲಿ ಇಟ್ಬಿಟ್ಟು ಅದು ಓಪನ್ ಆಗ್ತದೆ. ನೆಲ್ಲಿಕಾಯಿ ಎಷ್ಟು ನಿಮಿಷ? ಒಂದು 10 ನಿಮಿಷ ಹಿಡಿಯುತ್ತೆ. ನೆಲ್ಲಿಕಾಯಿ ಓಪನ್ ಆದಾಗ ಅದಕ್ಕೆ ತಣ್ಣಗಾಗೋವರೆಗೂ ಬಿಟ್ಕೊಂಡು ಗ್ಯಾಸ್ ಆರಿಸ್ಬಿಡ್ಬೇಕು. ತಣ್ಣಗಾದ್ಮೇಲೆ ಅದನ್ನ ಓಪನ್ ಮಾಡ್ಕೊಂಡು ಬೀಜ ತೆಗಿಬೇಕು. ಬೀಜ ತೆಗೆದು ಅದನ್ನ ಮಿಕ್ಸಿ ಮಾಡ್ಕೋಬೇಕು. ಅದು ಎಷ್ಟು ದಿನ ಇಡ್ಬೋದು ಮಿಕ್ಸಿ ಮಾಡಿ? ಅದು ನಾವು ಮಿಕ್ಸಿ ಮಾಡಿ ಒಂದು ವಾರ ಇಟ್ಕೋಬಹುದು ಹೊರಗಡೆ. ಇದ್ರಲ್ಲಿ ಅದು ತಿಂಗಳಾದ್ಮೇಲೆ ಅದು ಕಪ್ಪೇನೋ ಆಗಲ್ವಾ? ಆಗಲ್ಲ. ನಾವು ಕಬ್ಬನ್ನು ಇಟ್ಟು ಮಾತ್ರ ಕಪ್ಪಗಾಗುತ್ತೆ, ಇದ್ರೆ ಆಗಲ್ಲ. ಆಮೇಲೆ ಅಂದ್ರೆ ನಾವು ಬೇಕು ಅಂದ್ರೆ ಪೌಡ್ರೆ ಮಾಡ್ಕೋಬೇಕು ಅಂದ್ರೆ ಈ ಪೇಸ್ಟ್ ಒಂದು ಮರದಲ್ಲಿ ಚೆನ್ನಾಗಿ ಹರಿಬಿಟ್ಟು ನೆರಳಲ್ಲಿ ಮಂಚದ ಕೆಳಗೋ ಇಲ್ಲ ನೆರಳಲ್ಲಿ ಒಣಗಿಸ್ಕೊಂಡ್ಬಿಟ್ರೆ ಆ ಪೌಡರ್ ನಮ್ಗೆ ಯಾವಾಗ ಬೇಕೋ ಯೂಸ್ ಮಾಡ್ಕೋಬೇಕು. ಈ ಪೇಸ್ಟ್ ಮಾಡಿರೋದನ್ನ ಒಣಗಿಸ್ಕೋಬೇಕು. ನೆರಳಲ್ಲಿ ಒಣಗಿಸ್ಬೇಕಾ? ನೆರಳಲ್ಲಿ ಬಿಸಿಲಲ್ಲ. ಬಿಸಿಲಲ್ಲಿ ಒಣಗಿಸಿದ್ರೆ ಕ್ಯಾಲ್ಸಿಯಂ ಅಂಶ, ಐರನ್ ಅಂಶ ಕಡಿಮೆ ಆಗುತ್ತೆ, ಅವಾಗ ಅದು ಯೂಸ್ ಆಗಲ್ಲ. ಇದು ಫ್ರಿಜ್ ಅಲ್ಲಿ ಇಟ್ಟರೆ ಎಷ್ಟು ದಿವಸ ಇಡ್ಬೋದು? 1 ತಿಂಗಳು ಇಡ್ಬೋದು. ಸರಿ, ಧನ್ಯವಾದಗಳು. वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। वक्रतुण्ड महाकाय कोटि सूर्य समप्रभा निर्विघ्नं कुरु मे देव
सर्वकार्येषु सर्वदा ಗೀತ ವಿಠಲ ಅನ್ನೋ ಅಂಕಿತದಿಂದ ಅನೇಕ ಕೃತಿಗಳ ರಚನೆ ಮಾಡ್ತಕ್ಕಂಥ ಭಾಗ್ಯ ನನ್ನ ಗುರುರಾಯರು ನನಗೆ ಕರುಣಿಸಿಕೊಟ್ಟಿದ್ದಾರೆ. ಎಲ್ಲೋ ಇದ್ದವನ್ನ ತಗೊಂಡೋಗಿ ಯಾವುದೋ ಹಂತಕ್ಕೆ ನನ್ನನ್ನು ತಗೊಂಡೋಗಿ ಮುಗಿಸಿ ಪ್ರತಿನಿತ್ಯ ರಾಯರನ್ನ ಮುಟ್ಟಿ ಪೂಜೆ ಮಾಡುವಂಥ ಭಾಗ್ಯ ದೊರಕಿಸ್ಕೊಟ್ಟು ಅಲ್ಲಿ ಸಮಯ ವ್ಯರ್ಥ ಆಗದೇನೆ ಅನೇಕ ಕೃತಿಗಳನ್ನು ರಚನೆ ಮಾಡುವಂಥ ಭಾಗ್ಯನೂ ದೊರಕಿಸ್ಕೊಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಅನೇಕ ಜನಗಳು ಇವತ್ತು ತಮ್ಮ ನೋವುಗಳನ್ನು ಈ ಕೃತಿಗಳನ್ನು ಹಾಡಿ ರಾಯರ ಹತ್ರ ಬಂದು ಬೇಡಿಕೊಳ್ತಾರೆ. ಎಷ್ಟೋ ಜನಕ್ಕೆ ಸಾಂತ್ವನ ಸಿಕ್ಕಿದೆ, ಎಷ್ಟೋ ಜನಕ್ಕೆ ಫಲಗಳು ಸಿಕ್ಕಿದೆ. ನಮ್ಮ ಮಠದಲ್ಲಿ 26 ವರ್ಷ 27 ವರ್ಷ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಲಗ್ನ ಆಗಿರಲಿಲ್ಲ. ಎಷ್ಟೋ ಜನ ಬಂದು ಬೇಡ್ಕೊಂಡ್ರು, ಹೀಗೆ ಮಾಡ್ರಿ ಅಂತ ಸಲಹೆ ಕೊಟ್ಟ ತಕ್ಷಣ ಬಂದು ಮಾಡಿದ್ರು. ಮಾಡಿ ಒಂದೇ ತಿಂಗಳೊಳಗಡೆ ಆ ಮಕ್ಕಳುಗಳ ಮದುವೆಗಳಾಯಿತು, ಮಗು ಆಯಿತು. ಅಂದರೆ ಇಂಥ ಫಲಗಳನ್ನು ಕೊಡ್ತಕ್ಕಂಥ ನಮ್ಮ ರಾಯರು ನಮಗೆ ಅವ್ರನ್ನ ಮುಟ್ಟಿ ಪೂಜೆ ಮಾಡುವಂಥ ಭಾಗ್ಯ ದೊರಕಿಸ್ಕೊಟ್ಟು ಅನೇಕ ಕೃತಿಗಳನ್ನು ರಚನೆ ಮಾಡುವಂಥ ಭಾಗ್ಯನೂ ದೊರಕಿಸ್ಕೊಟ್ಟಿದ್ದಾರೆ. ರಾಯರು ಹೇಗಿದ್ದಾರೆ, ರಾಯರ ಮೇಲೆ ರಾಯರ ಮಂಗಳಾರತಿ ಮಾಡೋದು ಹೇಗೆ ಮಾಡ್ತಾ ಇರ್ತಕ್ಕಂಥ ವರ್ಣನೆ, ರಾಯರ 3 ಅವತಾರದ ವರ್ಣನೆಗಳು ಎಂಥ ಭಾಗ್ಯದ ದೊರಕಿಸ್ಕೊಟ್ಟಿದ್ದಾರೆ. ಆ ಗೀತ ವಿಠಲ ಒಂದು ಸ್ಮರಣೆಯಿಂದ ನಾವು ರಾಯನ ನೆನೆಯೋಣ ಈಗ. पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये राघवेन्द्रं तमाश्रये ರಾಘವೇಂದ್ರಂ ತಮಾಶ್ರಯೇ. ಇವತ್ತು ರಾಯರನ್ನ ಆಶ್ರಯಿಸ್ಕೊಂಡು ಹೋದವ್ರಿಗೆ ಯಾವತ್ತೂ ಅವ್ರು ಕೈ ಬಿಡಲ್ಲ. ಹಾಗೆ ಆಶ್ರಯಿಸ್ಕೊಂಡು ಹೋದೆ ಇವತ್ತು ಎಲ್ಲ ಸಂಪತ್ತುಗಳನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಿದ್ರು ನಮ್ಮ ರಾಯರು. ಹೇಗಿದ್ದಾರೆ ಜಗತ್ತಲ್ಲಿ, ಹೇಗೆ ವಿರಾಜಿಸ್ತಾ ಇದ್ದಾರೆ ನಮ್ಮ ರಾಯರು ಅಂತ. ಶ್ರೀ ರಾಘವೇಂದ್ರ ಗುರುವೇ ನಿಮ್ಮ ಚರಣವನಂಬಿರುವೆ, ಶ್ರೀ ರಾಘವೇಂದ್ರ ಗುರುವೇ ನಿಮ್ಮ ಚರಣವನಂಬಿರುವೆ. ಅಘಗಳ ಕಳೆದು ಭಕುತರ ಪೊರೆವ ಶ್ರೀರಾಮನ ಭಜಕನೇ, ಅಘಗಳ ಕಳೆದು ಭಕುತರ ಪೊರೆವ ಶ್ರೀರಾಮನ ಭಜಕನೇ. ಶ್ರೀ ರಾಘವೇಂದ್ರ ಗುರುವೇ ನಿಮ್ಮ ಚರಣವನಂಬಿರುವೆ, ಅಘಗಳ ಕಳೆದು ಭಕುತರ ಪೊರೆವ ಶ್ರೀರಾಮನ ಭಜಕನೇ. ಕರದಲ್ಲಿ ದಂಡಕ ಮಂಡಲ ಪಣೆಯೊಳು ತಿಲಕ ಶೋಭಿತನೇ, ಕೊರಳಲ್ಲಿ ತುಳಸಿ ಮಾಲೆ ದ್ವಾರಕ ನಾಮವ ಧಾರಿಪನೆ. ಶರಣಾಗತರ ಕರಗಳ ಪಿಡಿವ ಕರುಣಾಸಾಗರನೇ, ವರಮಂತ್ರಾಲಯ ಪುರದಿ ನಿಂತು ವಿಶ್ವವಿರಾಜಿತನೇ, ವಿಶ್ವವಿರಾಜಿತನೇ, ವಿಶ್ವವಿರಾಜಿತನೇ. ಶ್ರೀ ರಾಘವೇಂದ್ರ ಗುರುವೇ ನಿಮ್ಮ ಚರಣವನಂಬಿರುವೆ, ಅಘಗಳ ಕಳೆದು ಭಕುತರ ಪೊರೆವ ಶ್ರೀರಾಮನ ಭಜಕನೇ. ಹಿಂಡು ಭೂತಗಳ ಕಡಿವ ರಾಮ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯನೇ, ಹಿಂಡು ಭೂತಗಳ ಕಡಿವ ರಾಮ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯನೇ. ಗಾಳಿಗಾರ ಶ್ರೀ ಕೃಷ್ಣನ ಕುಣಿಸಿದ ಶ್ರೀಯತಿ ವ್ಯಾಸನೇ, ಭೂಮಂಡಲ ಕುಳಿಯ ಸೀತಾರಾಮರ ಜಗದಿ ಬೆರೆಸಿದನೇ. ಬೇಡಿದ ಫಲಗಳ ಭಕ್ತಗೆ ನೀವ ಶುಭ ಫಲದಾಯಕನೇ,
ಶುಭ ಫಲದಾಯಕನೇ ಶುಭ ಫಲದಾಯಕನೇ ಶ್ರೀ ರಾಘವೇಂದ್ರ ಗುರುವೇ ನಿಮ್ಮ ಚರಣವನಂಬಿರುವೆ ಅಗಗಳ ಕಳೆದು ಭಕ್ತರ ಕೋರಿಬಡಿ ರಾಮನ ಭಜಕನಿ ತುಂಗೆಯಲ್ಲಿ ಮಿಂದು ಸೇವಿಪದು ಜನಗೆ ಸಂತಸ ಪೀವನೆ ಗಂಗಾ ಜನಕನ ಗುಣಗಳ ಭಜಿಪ ಸಂಗೀತ ಪ್ರಿಯನೇ ಅಗಣಿತ ಮಹಿಮನ ಗುಣಗಳ ಜಗವ ಪಾಲಿಪನೆ ಮಂಗಲಾಕ ಶ್ರೀ ಗೀತ ವಿಠಲನ ಭಜಿಪರ ಕಾಯ್ವನೇ ಭಜಿಪರ ಕಾಯ್ವನೇ ಭಜಿಪರ ಕಾಯ್ವನೇ ಶ್ರೀ ರಾಘವೇಂದ್ರ ಗುರುವೇ ನಿಮ್ಮ ಚರಣವನಂಬಿರುವೆ ಅಘಗಳ ಕಳೆದು ಭಕ್ತರ ಪೊರೆಬಡಿ ರಾಮನ ಭಜಕನೇ ಶ್ರೀರಾಮನ ಭಜಕನೇ ಶ್ರೀರಾಮನ ಭಜಕನೇ ರಥವನೋಡಿರೋ ಗುರುರಾಜರ ರಥವನೋಡಿರೋ ರಥವನೋಡಿರೋ ಗುರುರಾಜರ ರಥವನೋಡಿರೋ ರಜತ ಪೀಠದಲ್ಲಿ ಕುಳಿತು ಭಕುತರಿಂದ ಮೇರೆದು ಬರುವ ಯತಿಯ ರಥವನೋಡಿರೋ ಗುರುರಾಜರ ರಥವನೋಡಿರೋ ಕೂಡಿ ಪಾಡಿರೋ ಕುಣಿದು ಭಜನೆ ಮಾಡಿರೋ ಕೂಡಿ ಪಾಡಿರೋ ಕುಣಿದು ಭಜನೆ ಮಾಡಿರೋ ಬೇಡಿರಂತ ವರವರೀವ ಕಲಿಯುಗದಕ್ಕೆ ಕಾಮಧೇನು ವಿನರಥವ ನೋಡಿರೋ ಗುರುರಾಜರ ರಥವ ನೋಡಿರೋ ಕರವ ಮುಗಿಗಿರೋ ಶಿರವಾಗಿ ರಮಿಸಿರೋ ಕರವ ಮುಗಿಗಿರೋ ಶಿರವಾಗಿ ರಮಿಸಿರೋ ಚರಣ ಕರಲಿ ಪರವ ಬೇಡಿ ತೇರನೆಡೆಯಿರೋ ನೀವು ತೇರನೆಡೆಯಿರೋ ರಥವ ನೋಡಿರೋ ಗುರುರಾಜರ ರಥವ ನೋಡಿರೋ ಪತಿತ ಪಾವನ ಗೀತ ವಿಠಲನ ಗುಣವ ಕಾರಿರೋ ಜಗಕ್ಕೆ ಪತಿತ ಪಾವನ ಗೀತ ವಿಠಲನ ಗುಣವ ಕಾರಿರೋ ಸಂತತ ಹರಿಯ ಮನದಿ ನೆನೆದು ಭಕ್ತರ ಪೊರೆವ ಗುರುರಾಘವೇಂದ್ರರ ರಥವ ನೋಡಿರೋ ಗುರುರಾಜರ ರಥವ ನೋಡಿರೋ ರಜತ ಪೀಠದಲ್ಲಿ ಕುಳಿತು ಭಕುತರಿಂದ ಮೇರೆದು ಬರುವ ಯತಿಯ ರಥವ ನೋಡಿರೋ ರಾಜರ ರಥವ ನೋಡಿರೋ ರಥವ ನೋಡಿರೋ ಗುರುರಾಜರ ರಥವ ನೋಡಿರೋ ಗಜವದನ ಪಾದಿಸೋ ಗಜವದನ ಪಾದಿಸೋ ತಾಲಿಸೋ ಗಜವದನ ಪಾದಿಸೋ ತಾರಿಸೋ ಗಜವದನ ಪಾದಿಸೋ ಭಕ್ತಿಯೊಳ್ ಭಜಿಪೇನ ರಕ್ತಾಂಬರ ಧರ ಭಕ್ತಿಯೊಳ್
ಶಕ್ತಿ ಸ್ವರೂಪನೇ ಗಜವದನ ಪಾಲಿಸೋ ತಾರಿಸೋ ಗಜವದನ ಪಾಲಿಸೋ ಇದು ದಿನಕ್ಕೆ ನಿನ್ನವ ದಾಸನ ಪೋಕಡು ಬೇಸ ಪಾಲಿಸೋ ವಾಸವನು ತಲೇಸ ಪಾಲಿಸೋ ಒಡನೆಯೊಡನೆ ನಿನ್ನ ಬಿಡುವದ ಯಾರ ರಂಗ ಒಡನೆಯೊಡನೆ ನಿನ್ನ ಬಿಡುವದ ಯಾರ ರಂಗ ಕಡು ಹರುಷದಿ ಕಾಯೋ ವಿಜಯ ವಿಠಲನ ದಾಸ ಗಜವದನ ಪಾಲಿಸೋ ಸರಿ ಬಗಲಿಗ ಬಲಿಗ ಗಜವದನ ಪಾಲಿ ಕರಿ ಕರಿ ರಿಗರಿ ಬಗರಿ ಬಗಲಿಗ ಬಲಿಗ ಗಜವದನ ಪಾಲಿ ಬಗರಿ ಕನಿ ಕನಿ ರಿ ಗಮನಿ ಕರಿ ಕರಿ ರಿಗರಿ ಬಗರಿ ಬಗಲಿಗ ಬಲಿ ಕರಿ ಕರಿ ಬ ರಿಗರಿ ಬಗ ರಿ ಗಮನಿ ಗಜವದನ ಪಾಲಿಸೋ ತಾರಿಸೋ ಶಿವ 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 ಎನ್ನೀರು ಶಿವ 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 ಎನ್ನೀರು ಮೂರ್ಜಗ ಜನರ ಶಿವ 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 ಎನ್ನೀರು ಮೂರ್ಜಗ ಜನರ ಶಿವ 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 ಎನ್ನೀರು ಆಗಮ ತತ್ವದ ಮುಳದ ಜಪವೀರು ಶಿವ 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 ಎನ್ನೀರೋ ನಿಮ್ಮ ರೋಗದ ಮೂಲವ ತಡಿವ ಔಷಧವೀರು ಶಿವ 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 ಎನ್ನೀರೋ ಶಿವ 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 ಎನ್ನೀರೋ ಶಿವ 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 ಗುರುಲಿಂಗ ಜಂಗಮ ಅರಿಯಬೇಕಾದರೆ ಶಿವ 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 ಎನ್ನಿರೋ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಯವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ ನಿಮ್ಮ ತನುಮನ ಪ್ರಾಣವ ವ್ಯರ್ಥ ಮಾಡಲು ಬೇಡಿ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ ತತ್ವಮಣಿ ಆದಿ ಕೇಶವನ ಕೊಡಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂರ್ಜಗ ಜನರ ಶಿವ 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 ಎನ್ನಿರೋ ಮೂರ್ಜಗ ಜನರ ಶಿವ 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 ಎನ್ನಿರೋ
ಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ ಕೃಪಣವತ್ತರನೆ ಕವನ ಕಾಣಿ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ ನಿನಗೆನ್ನುದಮರಾದ ಅನಿಮಿತ್ತ ಬಾಂಧವರು ಜನಗೆಲ್ಲ ಆಗಾವ ಜನುಮದಲ್ಲೂ ಅನುದಿನವು ಎಂಬನೂದಾಧೀನ ಮಾಡುವು ಅನುಚಿತವು ಜಗದಿತ ಜನಜಿ ಕಾಮಣಿಯೇ ಅಪಮೃತ್ಯು ಪರಿಹರಿಸು ಅನಿಲ ದೇವ ಅನಿಲ ದೇವ ಕರುಣಾಭಿಮಾನಿಗಳು ಕಿಂಕರರು ಮೂರ್ಲು ಕದೊರೆಯು ನಿನ್ನವರಿಪ್ಪ ಸರ್ವಕಾಲ ಪರಿಹರನೆ ಈ ಭಾಗ್ಯ ದೊರೆತನೆಗೆ ಕರಿಗುಂಟ ಉಳುವರನೆ ನೀ ಕೃಪಾಕರನೆಂದು ಪ್ರಾರ್ಥಿಸುವೆ ಅಪಮೃತ್ಯು ಪರಿಹರಿಸು ಅನಿಲ ದೇವ ಅನಿಲ ದೇವ ಭವರೋಗ ಮೋಚಕನೆ ಪವಮಾನರಾಯ ನಿನ್ನ ಬರವರು ನಾನು ಭವಪ್ರಿಯನೇ ಯವನ ಬಾಧೆಯ ಬಿಡಿದು ಅವನಿಯಳು ಸುಂದರಕ್ಕೆ ತ್ರಿವಿಧಗಣ ಮಧ್ಯದೊಳು ನೀ ಪ್ರಬಲ ನೀನವುದು ಅಪಮೃತ್ಯು ಪರಿಹರಿಸು ಅನಿಲ ದೇವ ಅನಿಲ ದೇವ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯರೇ ವೇದ ಪಾಲೋರಿದ ಜಗನ್ನಾಥ ವಿಠಲನ ಪಾದ ಭಜನೆಯ ಬಿಟ್ಟು ಮೋದ ಕೊಡು ಸತತ ಅಪಮೃತ್ಯು ಪರಿಹರಿಸು ಅನಿಲ ದೇವ ಅನಿಲ ದೇವ ಕೃಪಣವತ್ತರನೆ ಕವನ ಕಾಣಿ ಜಗದೊಳಗೆ ಅಪಮೃತ್ಯು ಪರಿಹರಿಸು ಅನಿಲ ದೇವ ಅನಿಲ ದೇವ ಅನಿಲ ದೇವ ಅನಿಲ ದೇವ ಭಾಗ್ಯದ ನಿಧಿಯೇ ಬಾರೆ ಭಾಗ್ಯದ ನಿಧಿಯೇ ಬಾರೆ ಬಾರೆ ಕರವೀರ ನೀ ಪಾತಿನಿ ಬಾರಿ ಬಾರಿಗೆ ಶುಭ ಕೋರೆ ನಮ್ಮನಿಗೆ ಬಾರೆ ಭಾಗ್ಯದ ನಿಧಿಯೇ ನಿಗಮ ವೇದ್ಯಳೆ ನೀನು ನಿನ್ನ ಹೊಗಳಲ ಬೇರೆ ನಾನು ನಿಗಮ ವೇದ್ಯಳೆ ನೀನು ನಿನ್ನ ಹೊಗಳಲ ಬೇರೆ ನಾನು ಮಗನ ಪರಾದವ ತೆಗೆದರಿಸದೆ ನೀ ಲಘು ಬಗೆ ಜುಂದರಿ ಪನ್ನಗವೇಣಿ ಬಾರೆ ಭಾಗ್ಯದ ನಿಧಿಯೇ ಲೋಕಮಾತೆಯು ನೀನು ನಿನ್ನ ಲೋಕನಲ್ಲವೇ ನಾನು ಲೋಕಮಾತೆಯು ನೀನು ನಿನ್ನ ಲೋಕನಲ್ಲವೇ ನಾನು ಆಕಳು ಕರುವಿನ ಸ್ವೀಕರಿಸುವ ಪರಿ ಆಕಳು ಕರುವಿನ ಸ್ವೀಕರಿಸುವ ಪರಿ ನೀ ಕರುಣದಿ ಕಾಕೆ ನಮ್ಮನಿಗೆ ಬಾರೆ ಭಾಗ್ಯದ ನಿಧಿಯೇ ಕಳೆದ ನಮ್ಮನಿ ವಾಸ ನಿನ್ನ ಒಡೆಯ ಅನಂತಾದ್ರೀಶ ಒಡೆಯನಿ ತಲ್ಲಿಗೆ ಮಡದಿ ಬಾಹುವುದು ಒಡೆಯನಿ ತಲ್ಲಿಗೆ ಮಡದಿ ಬಾಹುವುದು ರೂಢಿದು ಚೇತರಿದು ನಡೆ ನಮ್ಮನಿಗೆ ಬಾರೆ ಭಾಗ್ಯದ ನಿಧಿಯೇ ಬಾರೆ ಬಾರೆ ಕರವೀರ ನೀ ಪಾತಿನಿ ಬಾರಿ ಬಾರಿಗೆ ಶುಭ ಕೋರೆ ನಮ್ಮನಿಗೆ ಬಾರೆ
ಭಾಗ್ಯದ ನಿಧಿಗೆ ಬಾರೆ ಭಾಗ್ಯದ ನಿಧಿಗೆ ಬಾರೆ ಭಾಗ್ಯದ ನಿಧಿಗೆ. ವನಗಿರಿಯಿಂದ ತಿಮ್ಮರಾಯ ಬಂದ, ಸಿಂಹಗಿರಿಯಿಂದ ನರಸಿಂಹ ಬಂದ, ಕಾವೇರಿಯಿಂದ ರಂಗನಾಥ ಬಂದ, ಪುರುಷೋತ್ತಮರಿಂದ ಜಗನ್ನಾಥ ಬಂದ, ಪಾಂಡುರಂಗ ದಯದನೆನ್ನ ಮನ್ನಿಸಿ ಮನೆಗೆ ಪುರಂದರ ವಿಠಲ ತಾನೇ ಬಂದ, ಪುರಂದರ ವಿಠಲ ತಾನೇ ಬಂದ, ಪುರಂದರ ವಿಠಲ ತಾನೇ ಬಂದ, ಪುರಂದರ ವಿಠಲ ತಾನೇ ಬಂದ. ಭಾರಿ ಜನಯ ಪತ್ನಿ ಭಾರಿ ಜನಾಭನೆ ಭಾರಿ ಜಪವಿತ ಭಾರಿ ಜನೇತ್ರನೆ ಪರಿಜ ಮಿತ್ರ ಅಪಾರ ಪ್ರಭಾವನೆ ಪರಿಜ ಜಾಂಡದ ಕಾರಣ ದೊರೆ ಬಾಲಯ್ಯ ಬಾಬಾ ಬಕುತಾರ ಪ್ರಿಯ ಶ್ರೀನಿವಾಸ ರಾಜ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಮಾರಯ್ಯ ಬಾಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ ಸಂದಾನ ಬೇರಿ ಬಾಪರಂಗ ದೇವ ತುಂಗಾನಂದ ನಂದನ ಹರಿಮರ ಭಂಗ ಕರುಣ ಪಾಂಗ ಸಿಂಧು ಚಲನ ಸುಂದರಾಂಗ ಹೇ ನಾರಸಿಂಗ ಕಂದಗಿರಂತಿಗೆ ನಂದಿವಾಹನ ಅಮರೇಂದ್ರ ಕನಕದ ನಂದನಾದಿ ಮುನಿಗುಂಡ ಬಂದು ನಿಂದು ತಿಂದಿಂದಿಗೆ ಕಂಡು ನಿಂದಾಡಲು ಆನಂದದಿ ಮನಕ್ಕೆ ಮಾರಯ್ಯ ಬಾಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ನಾಧಿಕರ್ತ ಗೋವಿಂದ ಮುದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಿ ಜಗಿ ಸೂತ ಪೊಳೆವನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಳು ನಗನಗಸುಗಲಿ ಗಗನ ಮನ್ಯಾಚರು ಸೊಗಸಾಗಿ ಬಗೆದ ಪಗಲುತ್ತಲೀ ಬೆಗ ಜಿಗಿ ಜಿಗಿದಾಡಲು ಮುಗುಳ್ನಗೆಯ ಮುಲಗ ಗಿರಿವಾಸ ಬಾಲಯ್ಯ ಬಾಬಾ ಭಕ್ತರ ಪ್ರಿಯ ಶ್ರೀನಿವಾಸರಾಯ ತಡಮಾಡ ಧ್ಯಾನವೋ ಹೇನಲ್ಲ ಪಾಪುಲಾಡಿ ತಂಗೊಡೆಯ ಗೋಪಾಲ ವಿಠಲ ದೇವ ಪರಾಕು ಅಡಿಗೀಡು ಭಕ್ತ ವತ್ಸಲ ಶ್ರೀಲಕ್ಷ್ಮೀ ನನ್ನ ಮಡುವಿನೊಳಗೆ ಗಜ ಮೊರೆಯಿದ ರಕ್ಷಣ ಮಡದಿಗೆ ಹೇಳ ಕುಡುದುಡನೆ ಒಂದು ಹಿಡಿದು ತಕ್ಕನ ಕಡಿದು ಬಿಡಿದವನ ಸಡಗರದಲ್ಲಿನ ಒಡವಿಗಡ ಗೂಡಿ ಬಾರಯ್ಯ ಬಾಬಾ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ ಹೇ ಶ್ರೀನಿವಾಸರಾಯ. ನಮಸ್ಕಾರ. ಕಾಮನಬಿಲ್ಲು ಕಾರ್ಯಕ್ರಮದ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ಸತ್ಯನಾರಾಯಣ ಜೋಯಿಸ್ರವರು. ಗುರುವೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಸ್ತುತಿಪುರಾಣಾಂ ಆಲಯಂ ಕರುಣಾಲಯಂ
ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಃ. ಸದ್ಗುರು ಚರಣಾರವಿಂದಯೋ ಪ್ರಾರ್ಥಯಾಮಿ ನಮಸ್ಕರೋಮಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶಾರ್ವರಿ ನಾಮ ಸಂವತ್ಸರದ ಕಾರ್ತಿಕ ಶುಕ್ಲ ಷಷ್ಠಿ ತಿಥಿ, ಸ್ಥಿರವಾಸ ಮತ್ತು ಸಪ್ತಮಿ ತಿಥಿ. ಇವತ್ತು ವೃದ್ಧಿನಾಮ ಯೋಗ, ಭವಕರಣ. ಈ ದಿನ ಶನಿವಾರ ರಾಹುಕಾಲ 9:26 10:41 ಮತ್ತು ಈ ದಿನ ಒಳ್ಳೆಯದು. ನಾನು ಕಳೆದ ಸಂಚಿಕೆಯಲ್ಲಿ ತಲಕಾಡ ಬಗ್ಗೆ ಹೇಳ್ತೀನಿ ಅಂತ ಹೇಳಿ, ಆದರೆ ಆ ತಲಕಾಡಿ ಯಾಕೆ ಬಂದರು ಅಂತ ಅದನ್ನೇ ಮುಂದಿನ ಇದರಲ್ಲಿ ಹೇಳ್ತೀನಿ. ಅಲ್ಲಿ ಪಂಚಲಿಂಗ ದರ್ಶನ ಇದೆ. ಪಂಚಲಿಂಗ ದರ್ಶನ ಯಾತಕ್ಕಾಗುತ್ತೆ? ಅದು ಯಾವಾಗಲೂ ಪ್ರತಿ ವರ್ಷವೂ ಆಗೋದಿಲ್ಲ. ಪಂಚಲಿಂಗ ದರ್ಶನ ಆಗಬೇಕಾದ್ರೆ ಈ ಕಾರ್ತಿಕ ಮಾಸದಲ್ಲಿ ಸಂಕ್ರಮಣ ಮೊದಲನೇ ದಿನ ಆಗಬೇಕು. ವೃಶ್ಚಿಕ ಮಾಸ ಅಂತ ಹೇಳ್ತೀನಿ. ವೃಶ್ಚಿಕ ಮಾಸ ಆಗಬೇಕಾದ್ರೆ ದೀಪಾವಳಿ ಹಬ್ಬದ ಅಮಾವಾಸ್ಯಾದ ಮಾರನೇ ದಿನ ಸೋಮವಾರ ಆಗಬೇಕು. ಮತ್ತೆ ಆ ದಿನ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ. ಆವಾಗ ವೃಶ್ಚಿಕ ಮಾಸದಲ್ಲಿ ಪ್ರಾರಂಭದಲ್ಲಿ ಸೋಮವಾರ ಬಂದರೆ 5 ಸೋಮವಾರಗಳು ಸೇರುತ್ತೆ. ಆವಾಗ ಪಂಚಲಿಂಗ ದರ್ಶನ ಆಗುತ್ತೆ. ಆ ಪಂಚಲಿಂಗ ಯಾಕೆ ಬಂತದ್ದು? 5ರಿಂದ ವಿಶೇಷ ಮತ್ತು ಅದು ವೃಶ್ಚಿಕ ಮಾಸದಲ್ಲಿ ಯಾಕೆ ಬಂತು, ಅದರ ಮಹತ್ವ ಏನು ಅಂತ ತಿಳ್ಕೊಬೇಕಂತೆ. ಹಿಂದೆ ಏನಾಗುತ್ತೆ ಅಂದರೆ, ಒಬ್ಬ ಸುಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ವಸಿಷ್ಠರು ಹೋಗ್ತಾನೆ. ಒಂದ್ಸಲ ಅವನು ತುಂಬ ಈಶ್ವರರು ಆಗ್ತಾನೆ. ಅವಾಗ ಅವನು ಈಶ್ವರನ ಕೇಳ್ಕೊತಾನೆ, ಪರಮೇಶ್ವರ, ನನಗೆ ನಿಮ್ಮ ಸೇವೆ ಮಾಡ್ತಾ ನನಗೆ ಕೈಗಳು ಮುಕ್ತಿ ಸಿಗಬೇಕು, ಸದ್ಗತಿ ಸಿಗಬೇಕು, ಅದೇ ನನಗೆ ಬೇಕಾಗಿತ್ತು ಅಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ತಪಸ್ಸು ಮಾಡ್ತಾರೆ. ಜಪದಗಳನ್ನು ಮಾಡ್ತಾ ಇರ್ತಾರೆ. ತಪಸ್ಸು ಮಾಡ್ತಾರೆ, ಜಪದಗಳನ್ನು ಮಾಡ್ತಾ ಇರ್ತಾರೆ. ಅವನ ಜಪ ಮತ್ತು ಇದಕ್ಕೆಲ್ಲ ಧ್ಯಾನಕ್ಕೆ ಒಂದು ಈಶ್ವರ ಬಂದು ಬರ್ತಾನೆ. ಬಂದು ಆಶೀರ್ವಾದ ಹೇಳ್ತಾನೆ, ಸುಶರ್ಮ, ನಾನು ನಿನ್ನ ಧ್ಯಾನವನ್ನು ನಾನು ಮೆಚ್ಕೊಂಡಿದ್ದೀನಿ. ಆದ್ದರಿಂದ ನಿನಗೆ ಸದ್ಗತಿ ನನ್ನ ಕೈಯಲ್ಲಿ ಸಿಗುತ್ತೆ. ಆದರೆ ಇದು ಬೇಕಾದ್ರೆ ಅದಕ್ಕೊಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು. ಎಲ್ಲಿ? ಕಾವೇರಿ ಮತ್ತು ಕಪಿಲಯಂಗಳ ಒಂದು ಸಂಗಮ ಇದೆ. ಅಲ್ಲಿ ನಮ್ಮ ಒಡೆಯನ ಅಂತ ಶ್ರೀಮನ್ ನಾರಾಯಣ ನೆಲೆಸಿದ್ದಾನೆ. ಅಲ್ಲಿಂದ 2 ಯೋಜನ ಮುಂದಕ್ಕೆ ಹೋದರೆ ಅಲ್ಲಿ ಋಷಿಕ ಆಶ್ರಮ ಅಂತ ಒಂದು ಸಿಗುತ್ತೆ. ಆ ಋಷಿಕ ಆಶ್ರಮದ ಹತ್ರ ನೀನು ಅಲ್ಲಿ ಹೋಗಿ ಧ್ಯಾನ ಮಾಡ್ತಾ ಇದ್ರೆ ನಿನಗೆ ನಾನು ಒಂದು ಸದ್ಗತಿ ಕೊಡ್ತೀನಿ. ಸರಿ ಆಯ್ತು, ಮತ್ತೆ ಸುಶರ್ಮ ಹೋಗ್ತಿರ್ತೀನಿ. ಅವಾಗ ಅವನ ಜೊತೆ ಅವನ ಸ್ನೇಹಿತರುಗಳೆಲ್ಲರೂ ಅದೇ ಮನೋಭಾವ ಇರೋದು ಹೋಗ್ತಾನೆ. ಹೋಗ್ಬೇಕಾದ್ರೆ ಹೀಗೆ ಕಾವೇರಿಯ ಮತ್ತು ಕಪಿಲ ಸಂಗಮನ ದಾಟಿ ಮುಂದಕ್ಕೆ ಹೋಗ್ಬೇಕಾದ್ರೆ 1 ಯೋಜನೆ ಹೋಗ್ಬೇಕಾದ್ರೆ ಅಲ್ಲಿ ದಟ್ಟವಾಗಿ ಒಂದು ಅರಣ್ಯ ಬರುತ್ತೆ. ಅರಣ್ಯದಲ್ಲಿ ಇವ್ರು ಹೋಗ್ತಾ ಇರ್ತಾರೆ. ಹೋಗೋ ಘಾಟದಲ್ಲಿ ಒಂದು ಆನೆ ಬರುತ್ತೆ, ಮದಕಲ್ಲಿ ದೊಡ್ಡ ಆನೆ. ಇವ್ರು ಯಾವ ಮಾಡ್ತಾರೆ, ಈಶ್ವರನ ಧ್ಯಾನ ಮಾಡ್ಕೊಂಡು ಮನಸ್ಸಲ್ಲಿ ಹೋಗ್ತಾ ಇರ್ತಾರೆ. ಎಲ್ಲರ ಮನಸ್ಸನ್ನು ಈಶ್ವರ ತುಂಬಿಕೊಂಡಿರ್ತಾನೆ. ಆದರೆ ಅದು ಆನೆ ಬಂದು ನಮ್ಮನ್ನು ಕೊಲ್ಲುತ್ತೆ ಅನ್ನೋ ಭಾವನೆ ಇಲ್ಲ. ಇವ್ರ ಮನಸ್ಸಲ್ಲೇ ಇರುತ್ತೆ. ಆದರೆ ಆನೆ ಬಂದು ಇರುತ್ತೆ. ಇವನು ಎಲ್ಲರೂ ಇವನು ಈಶ್ವರನೇ ಧ್ಯಾನ ಮಾಡ್ತಾರೆ, ಇವನು ಸಂಹಾರ ಮಾಡುತ್ತೆ. ಆದರೆ ಈ ಸುಶರ್ಮ ಮನಸ್ಸಲ್ಲಿ ಏನಿರುತ್ತೆ, ನನಗೆ ಈಶ್ವರನಿಂದ ಮುಕ್ತಿ ಸಿಗಬೇಕು. ಆದರೆ ಇಲ್ಲಿ ಯಾವುದೋ ಒಂದು ಕರಿ ಬಂದು ನನ್ನ ಸಂಹಾರ ಮಾಡುತ್ತೆ. ಅವಾಗ ಏನಾಗುತ್ತೆ, ಈಶ್ವರ ಹೇಳ್ತೀನಿ, ಇಲ್ಲ, ನೀವು ಈ ಜನ್ಮ ಮನುಷ್ಯ ಜನ್ಮ ಪಡೆದ ಮೇಲೆ ನನ್ನ ಹತ್ರ ಕೇಳಿದ್ದೀರ. ಆದರೆ ಮನುಷ್ಯ ಜನ್ಮಕ್ಕೆ ಮುಂಚೆ ದೇವರ ನೇಮಕ ಹೀಗಿದೆ, ಕಾಲದ ನೇಮಕ ಇರೋದ್ರಿಂದ ನಿಮಗೆ ಕರಿ ಬಂದು ಸಂಹಾರ ಮಾಡಿದೆ. ಅದರಿಂದ ನೀವು ಇಲ್ಲಿಂದ ಹೋಗಿ ಈ ಅರಣ್ಯದಲ್ಲಿ ನಿಮ್ಮ ಧ್ಯಾನವನ್ನು ಮುಗಿತಾ ಹೋಗಿ. ಯಾವಾಗ ನಿಮ್ಮ ಧ್ಯಾನ ಪರಿಪಕ್ವವಾಗುತ್ತೆ ಆಗ ನಿಮಗೆ ಮುಕ್ತಿ ಕೊಡ್ತೀನಿ ಅಂದ್ರೆ ಅವಾಗ ನಾವು ಆನೆ ರೂಪವನ್ನು ಕೊಡ್ತೀನಿ. ಎಲ್ಲ ದೊಡ್ಡ ದೊಡ್ಡ ಆನೆಗಳಾಗುತ್ತೆ. ಆನೆಗಳ ಮತ್ತೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರ್ತೀನಿ. ಸಂಚಾರ ಮಾಡ್ತಿರುವಾಗ ಅಲ್ಲಿ ಒಂದು ಸರೋವರ ಇದೆ ಕಾಡಿನಲ್ಲಿ. ಆ ಸರೋವರ ಏನಾಗಿರುತ್ತೆ ಅಂದರೆ ತುಂಬ ಪುಣ್ಯಕ್ಷೇತ್ರ. ಅದನ್ನ ಮುಂದೆ ಗೋಕರ್ಣ ತೀರ್ಥ ಅಂತ ಕರೀತಾರೆ. ಆ ಸರೋವರದಲ್ಲಿ ಈ ಆನೆಗಳ ಮತ್ತೆ ಸಂಚಾರ ಮಾಡ್ತಾ ಇರುತ್ತೆ. ಸಂಚಾರ ಮಾಡಬೇಕಂತ ಹೋಗುತ್ತೆ. ಆ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಸರೋವರದಲ್ಲಿ. ಮತ್ತೆ ಸೊಂಡಿನಿಂದ ನೀರು ತಗೊಳ್ತೀವಿ. ಮತ್ತೆ ಅಲ್ಲಿ ಒಂದು ಕಮಲದ ಹೂವಿರುತ್ತೆ. ಕಮಲದ ಹೂವನ್ನ ಕಿತ್ಕೊಂಡ್ಬಂದು ಏನಾಗುತ್ತೆ, ಬಂದು ಅಲ್ಲಿ ಒಂದು ದೀಪ ಅಂದರೆ ಪದರ ಇರುತ್ತೆ. ಪದರಿಗೆ ಏನಾಗುತ್ತೆ, ಈ ಸೊಂಡಿನಿಂದ ಆನೆ ನೀರು ಹಾಕುತ್ತೆ. ಒಂದು ಕಮಲದ ಹೂವನ್ನು ಇಟ್ಟು ನಮಸ್ಕಾರ ಮಾಡಿ ಹೊರಟೋಗುತ್ತೆ. ಹೀಗೆ ಪ್ರತಿನಿತ್ಯ ನಡೀತಾ ಇರುತ್ತೆ. ಪದರ ಬರುತ್ತೆ, ಆನೆಗಳು ಹಾಕೋದು. ಒಂದೇ ಸಂಗತಿ ಇಬ್ಬರು ವ್ಯಾಧರು ಬರ್ತಾರೆ. ವ್ಯಾಧರು ಬೇಡ. ಅವ್ರು ಏನು ಮಾಡ್ತಾರೆ, ಅವರು ತಮ್ಮ ಜೀವನಕ್ಕೋಸ್ಕರ ಬೇಟೆಗಳನ್ನು ಹಾಕೊಂಡು
ಪಶುಪಕ್ಷಿಗಳನ್ನು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಇಲ್ಲಿ ನೋಡ್ತಾರೆ, ಆನೆಗಳು ಗುಂಪು ಬರುತ್ತೆ, ಮನೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆನೆ ಮತ್ತೆ ಬರುತ್ತೆ, ಆ ಗೋಕರ್ಣ ಸರೋವರದಲ್ಲಿ ಸ್ನಾನ ಮಾಡುತ್ತೆ, ಸೊಂಡಿಲಿಂದ ನೀರು ತಿಳ್ಕೊಳ್ಳುತ್ತೆ, ಮತ್ತೆ ಕಮಲದ ಹೂ ತಗೊಂಡು ಪದರ ಬಿಟ್ಬಿಟ್ಟು ನೀರು ಹಾಕ್ಬಿಟ್ಟು ನಮಸ್ಕಾರ ಮಾಡಬೇಕಾಗುತ್ತೆ. ಓಹೋ, ಇಲ್ಲಿ ಆನೆ ಒಂದು ಮಾಡ್ತಿದೆ ಅಂದರೆ ಇಲ್ಲಿ ಏನೋ ನಿಧಿ ಇರ್ಬೋದು, ನಮ್ಗೆ ಹಾಗಾಗಿ ನಾವು ಬೇಟೆಯಾಡ ತಪ್ಪುತ್ತೆ, ಇಲ್ಲಿ ನಿಧಿ ಸಿಗೋದು ನಾವು ಬದುಕುವ ಇವ್ರಿಗೆ ವ್ಯಾಧನೆ ಬರ್ತದೆ. ಆನೆಗಳು ಹೋದ ತಕ್ಷಣ ತಮ್ಮ ಕೊಡಲಿಯಿಂದ ಪದಿನ ಕಡಿತಾ ಇದ್ದಾಗ ಏನಂತ, ಯಾವಾಗ ಅದು ಕಡಿತಾ ಬಂದಾಗ ಒಂದು ಸಲ ಏನಂತೆ, ಆ ಕೊಡಲಿಯ ಏಟಿಗೆ ಒಂದು ಮಿಂಚು ಒಂದಾಗುತ್ತೆ, ಒಂದು ಕಲ್ಲಿಗೆ ಏಟು ಬರುತ್ತೆ, ಕಲ್ಲಿಂದ ಒಂದು ಚೂರು ಹೊರಗೆ ಬಂದಿರುತ್ತೆ. ಇವ್ರಿಗೆ ಏನಾಗುತ್ತೆ, ಆ ಕಲ್ಲಿನ ಶಬ್ದ ಯಾವಾಗ ತೊಗೊಂಡ ತಗೊಂಡಾಗ ಓ ಇಲ್ಲಿ ನಿಧಿ ಸಿಕ್ತು ಅಂತ ಬರುತ್ತೆ, ಪದನ ಆಗಿದ್ದಾರೆ. ಆಗ ನಿಮ್ಗೆ ಆಶ್ಚರ್ಯ ಕಾಣುತ್ತೆ. ಅಲ್ಲೇನಾದ್ರೆ ಒಂದು ಶಿವಲಿಂಗ ಆಗಿರುತ್ತೆ. ಶಿವಲಿಂಗಕ್ಕೆ ಯಾವಾಗ ಇವರು ಕೊಡಲೆ ಹೊಡೆದಾಗ ಅದ್ರ ಮೇಲಿನ ಚಿಪ್ಪು ಹಾರು ಬರುತ್ತೆ. ಹಾರಿದಾಗ ಹಾರದಂಥ ಜಾಗ ನೋಡಿದ್ರೆ ರಕ್ತ ನಿಂತ ಇವ್ರಿಗೆ ಹೆದರಿಕೆ, ಅಯ್ಯೋ ಈಶ್ವರ ಲಿಂಗ ಆಯಿತು, ನಾವು ದುಡ್ಡಿನ ಆಸೆ ಹೊಡೆದುಬಿಟ್ಟು ಆ ವ್ಯಾಧನೆ ನೋಡ್ತಾ ಇರುವಾಗ ಆ ರಕ್ತ ಬೀಳುತ್ತೆ ಲಿಂಗದಿಂದ ಕೆಳಗೆ, ಬಿತ್ತಳೆ ಅಲ್ಲಿ ಹಾಲಾಗುತ್ತೆ, ಹಾಲಿನ ಬರುತ್ತೆ, ಒಳ್ಳೆ ಹಾಲಾಗುತ್ತೆ. ಅವಾಗ ಇವರಂತ ಹಾಲು ನಡೀತಾರೆ ಮೂರ್ಛೆ ಆಗುತ್ತೆ. ಆವಾಗ ಇವರಿಗೆ ಈಶ್ವರ ಆ ಮೂರ್ಛೆ ಇದ್ದಂಥ ವ್ಯವಸ್ಥೆಯಲ್ಲಿ ಈಶ್ವರ ಹೇಳ್ತಾನೆ, ಅಪ್ಪ ನೀವು ಮಾಡಿದ್ರ ಸಂಕಲ್ಪದಿಂದಾಗಿ ನಿಮಗೆ ಮುಕ್ತಿನ ಕೊಡ್ತೀನಿ ನಾನು, ಆದರೆ ನೀವು ಹಾಲನ್ನ ಕುಡಿಬೇಕು, ಕುಡಿದ್ರೆ ನಿಮಗೆ ರೋಗಗಳೆಲ್ಲ ಹೋಗುತ್ತೆ. ಮತ್ತೆ ಇಲ್ಲೇನಂತ, ಇಲ್ಲಿ ಆ ಕಲ್ಲಿನ ಹೊಡೆದ್ರೆ ಆ ಕಲ್ಲು ಪಕ್ಕದಲ್ಲಿ ಒಂದು ಬೂರದ ಮರ ಇರುತ್ತೆ. ಆ ಬೂರದ ಮರ ಇರೋದ್ರಿಂದ ಅಲ್ಲಿ ಬೂರದ ಹಣ್ಣುಗಳಿರುತ್ತೆ. ಅವಾಗ ಈಶ್ವರ ಹೇಳ್ತೀನಿ, ಆ ಲಿಂಗಕ್ಕೆ ನೀವು ಈ ಬೂರದ ಹಣ್ಣನ್ನು ತಗೊಂಡು ಚೆನ್ನಾಗಿ ಅಳೆದು ಅದಕ್ಕೆ ಲೇಪನ ಮಾಡಿ ನೀವು, ಆವಾಗ ನಿಮಗೂ ಏನೋ ನೀವು ಪಶ್ಚಾತ್ತಾಪ ಮಾಡ್ತೀರ, ಅದು ದೋಷ ಹೋಗುತ್ತೆ, ನಿಮಗೆ ಮುಕ್ತಿ ಕೊಡ್ತೀನಿ ನಾನು. ಸರಿ ಮತ್ತೆ ತಕ್ಷಣ ಎಚ್ಚರ ಆಗುತ್ತೆ. ನೋಡ್ತಾ ಸುತ್ತಮುತ್ತ ಎಲ್ಲ ಓ ಅಶ್ರೀನಿಮಾಣ ಇತ್ತು ಅಂತ ತಿಳ್ಕೊಂಡು ತಕ್ಷಣ ಆಗ್ತದೆ. ಅಲ್ಲಿ ಹೋಗಿ ಆ ಬೂರದ ಹಣ್ಣು ತಗೊಂಡು ಚೆನ್ನಾಗಿ ಅಳೆದ್ಬಿಟ್ಟು ಆ ಲಿಂಗಕ್ಕೆ ಹಾಕ್ತಾರೆ. ಲಿಂಗಕ್ಕೆ ರಕ್ತ ಸ್ಪೀಡ್ ತಗೊಂಡ್ರೆ ಒಂದು ಶಿವಲಿಂಗ ರಕ್ಷಣೆ ಆ ಕೇವಲ ಬೆಳೀತಿದ್ದಾಗೆ ಅಂತ ಶಿವಲಿಂಗ ಬಂದಾಗ ವ್ಯಾಧನೆಗೆ ಮತ್ತೆ ತಗೊಂಡು ಪ್ರಾಣಿ ಪಕ್ಷಿಗಳನ್ನೆಲ್ಲನೇ ಕೊಂದಿರೋದ್ರಿಂದ ಅವು ಬಾಣವನ್ನು ಬಾಣ ಬಿಡ್ತಾ ಇರ್ತದೆ. ಬಾಣ ಬಿಟ್ಟಾಗ ಅವು ಪ್ರಾಣ ಹೋಗೋಟೆ ಬರೀ ಚೀತ್ಕಾರ ಮಾಡ್ಕೊಂಡು ಪ್ರಾಣಿ ಪಕ್ಷಿಗಳು ನರಳುತ್ತೆ, ಪ್ರಾಣ ಸಂಕಟ. ಆ ಸಂಕಟದ ದೋಷಗಳು ಇವರಿಗಿರುತ್ತೆ, ದೇಹದಲ್ಲೆಲ್ಲ ಇವರಿಗೆ ಕಾಯಿಲೆಗಳಿರುತ್ತೆ. ಆದರೆ ಜೀವನ ಸಾಗಿಸ್ಬೇಕು, ಜೀವನಕ್ಕೋಸ್ಕರ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಯಾವಾಗ ಇವರೇ ಮಾಡ್ತಾರೆ, ಅಲ್ಲಿ ಹೋಗಿ ಆ ಲಿಂಗಕ್ಕೆ ಲೇಪನ ಮಾಡ್ತಾರೆ. ಲೇಪನ ಮಾಡಿದ ತಕ್ಷಣ ಏನಾಗುತ್ತೆ, ಬೋರ್ಗದಾದ್ಮೇಲೆ ಅಲ್ಲಿ ಕೆಳಗಿದೆಲ್ಲ ಇರ್ತಲ್ಲ ಅದನ್ನೆಲ್ಲ ತಗೊಂಡು ಆ ಅರ್ದಿರೋದು ಅಲ್ಲಿ ಮಣ್ಣು ಮೇಲೆ ಬೀಳುತ್ತೆ. ಆ ಮಣ್ಣನ್ನ ತಗೊಂಡು ಇವರೇ ಮಾಡ್ತಾರೆ, ತೊಗೊಂಡು ಹೀಗೆ ಕೈಯಲ್ಲಿ ಮುಟ್ತಾ ನೋಡೋಣ. ಇವ್ರು ಮುಟ್ಟಿದಂಥ ಜಾಗದಲ್ಲಿ ಕಾಯಿಲೆ ಬಂದಂಥ ಏನು ಕಾಯಿಲೆಗಳಿರುತ್ತೆ, ಕಾಯಿಲೆ ವಾಸಿ ಆಗುತ್ತೆ. ತಕ್ಷಣ ಅವ್ರಿಗೆ ದೇವ್ರ ಕೆಳಗೆ ಹೋಗ್ತಾರೆ, ಇವ್ರಿಗೆ ಕಾಯಿಲೆ ಹೊರಡುತ್ತೆ, ದಿವ್ಯ ತೇಜಿಸ್ಬಿಡುತ್ತೆ. ಆ ಟೈಮಲ್ಲಿ ಅಲ್ಲಿ ಆನೆಗಳು ಏನಿತ್ತು ಕುಡಿಯೋದು, ಆನೆಗಳು ಬರುತ್ತವೆ, ಇಲ್ಲಿ ಉಳಿದಂಥ ಹಾಲನ್ನು ಕುಡಿದ್ಬಿಡ್ತವೆ, ಕುಡಿದೋಕೆ ಮುಕ್ತಿ ಸಿಗುತ್ತೆ. ಈಶ್ವರ ಹೇಳಿರ್ತಾನೆ, ನೀವು ಇಲ್ಲಿ ಬಂದು ನಿಮಗೆ ಮುಕ್ತಿ ಕೊಡ್ತೀನಿ ಅಂತ. ಅವ್ರಿಗೇನಾಗುತ್ತೆ, ಅಲ್ಲಿ ಅಷ್ಟೊತ್ತಿಗೆ ಆ ಸುಶರ್ಮ ಅಂತ ಬ್ರಾಹ್ಮಣ ಅಂತ ಒಂದು ಸಂಘಟನೆಗಳು ಏನಿರ್ತಾರೆ, ಹೋದ ಜನರಿದ್ದು ಆನೆ ಇದ್ಕೊಂಡು ಆನೆ ಮುಕ್ತ ಬಂದಿರ್ತಾರಲ್ಲ, ಅವ್ರಿಗೆ ಮುಕ್ತಿ ಸುತ್ತ ಕೈ ಮುಕ್ತಿ. ಇದು ಪವಿತ್ರವಾದ ಕ್ಷೇತ್ರ ಇರುತ್ತೆ. ಇಲ್ಲಿ ಆನೆಗಳು ಓಡಾಡುವಂತ ಇದ್ದ ಗಜಾರಣ್ಯ ಅಂತ ಕರೀತಾರೆ. ಗಜಾರಣ್ಯ ಇರುವಾಗ ಮತ್ತೆ ಈಶ್ವರನ ಹೇಳ್ತಾರೆ, ಈ ವ್ಯಾಧ ಕೇಳ್ತಾರೆ, ಅಪ್ಪ ನೀವು ಇಲ್ಲೇ ಇದ್ರೆ ನಾವು ಸೇವೆ ಮಾಡ್ತೀವಿ, ನಮ್ಮ ಮುಕ್ತಿ ಸಿಗೋದಕ್ಕೆ ನಾವು ಸೇವೆ ಮಾಡ್ತೀವಿ, ತಾವು ಇಲ್ಲಿರಬೇಕು. ಅವಾಗ ಈಶ್ವರ ಮಾಡ್ತೀನಿ, ನಾನು ಇಲ್ಲಿರ್ತೀನಿ, ಅದು ಇಲ್ಲಿ ಪವಿತ್ರ ಅಂತ ಮುಕ್ತಿಗೆಗಳಿರೋದ್ರಿಂದ ಮತ್ತೆ ಗೋಕರ್ಣ ತೀರ್ಥ ಇರೋದ್ರಿಂದ ಇದನ್ನ ವೈದ್ಯೇಶ್ವರ ಅಂತ ಪೂಜೆ ಮಾಡ್ತೀನಿ. ಆ ಪ್ರಸಿದ್ಧಿಯಿಂದ ಬರ್ತೀನಿ. ಯಾಕೆಂದರೆ ಇಲ್ಲಿ ಈ ಮುಕ್ತಿಗೆ ನಾನು ಮಣ್ಣು ಯಾರು ತಗೊಂಡು ಸೇವೆ ಮಾಡಿದ್ರೆ ಅವಾಗ ಕಾಯಿಲೆ ಹೋಗ್ತದೆ. ವೈದ್ಯೇಶ್ವರ ಸರಿ, ಅವನ ಮತ್ತೆ ವೈದ್ಯೇಶ್ವರ ತಲಕಾಡದಿಂದ ಮಧ್ಯದಲ್ಲಿರ್ತೀನಿ. ಅದರಿಂದ ಪೂರ್ವ ಭಾಗಕ್ಕೆ ಹೋಗ್ತಾರೆ. ಪೂರ್ವ ಭಾಗದಲ್ಲಿ ಏನಾಗುತ್ತೆ, ಅಲ್ಲಿ ಅರ್ಕೇಶ್ವರ ಅಂತ ಒಂದು ಪೂರ್ವದಲ್ಲಿ ದೇವಸ್ಥಾನ. ಅರ್ಕೇಶ್ವರ ಸ್ವಾಮಿ, ಅರ್ಕೇಶ್ವರ ಮಹಾತ್ಮ ಏನು ಅನ್ನೋದು ಮುಂದಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಅರ್ಕೇಶ್ವರದಲ್ಲಿ ಏನಾಗುತ್ತೆ, ಆ ಪೂಜೆ ಮಾಡಬೇಕು. ಪೂರ್ವದಲ್ಲಿ ಅರ್ಕೇಶ್ವರ, ಪಶ್ಚಿಮದಲ್ಲಿ ಏನಾಗುತ್ತೆ ಮರಳೇಶ್ವರ ಇರ್ತಾನೆ, ಹಾಗೆ ದಕ್ಷಿಣದಲ್ಲಿ ಪಾತಾಳೇಶ್ವರ,
ಉತ್ತರದಲ್ಲಿ ಮಲ್ಲಿಕಾರ್ಜುನ, ಭ್ರಮರಾಂಶದ ಮಲ್ಲಿಕಾರ್ಜುನ ಉತ್ತರದಲ್ಲಿ, ಮತ್ತೆ ದಕ್ಷಿಣದಲ್ಲಿ ಪಾತಾಳೇಶ್ವರ, ಮತ್ತೆ ಪೂರ್ವದಲ್ಲಿ ಅಕ್ಕೇಶ್ವರ, ಮತ್ತೆ ಪಶ್ಚಿಮದಲ್ಲಿ ಮರಳೇಶ್ವರ. ಮರಳ ದೇವಸ್ಥಾನ ಈಗ ಏನಿದೆ, ತಲಕಾಡು ಮರಳು ಕಡಿಮೆ ಇದೆ, ಮುಂಚೆ ತುಂಬ ಮರಳು ಇರ್ತಿತ್ತು. ಇದೆಲ್ಲ ಮಾಡಕ್ಕೆ ಮಧ್ಯದಲ್ಲಿ ಕೈಲಾಸದಲ್ಲಿ ಅಂತ ವೈದೇಶ್ವರ ಅಂತ ಈಶ್ವರ ಕೂತಿರ್ತಾನೆ. ಅವಾಗ ಅವ್ನು ಹೇಳ್ತಾನೆ, ಯಾರು ಬಂದರೂ ಕೂಡ ಈ 5 ಸೋಮವಾರಗಳು 5 ವಾರ ಆಗಬೇಕು. ಏನಾಗುತ್ತೆ ಅಂದರೆ ಒಂದು ಮಾಸ ಕಳೆದವ್ರಿಗೆ ಬರೀ 4 ಸೋಮವಾರ ಬರುತ್ತೆ, ಇನ್ನೊಂದು ಸೋಮವಾರ. ಹೀಗೆ ಒಂದು ಮಾಸದಲ್ಲಿ 5 ಸೋಮವಾರ ಬಂದರೆ ಮಾತ್ರ ವಿಶೇಷ 5 ಲಿಂಗಗಳ ಪೂಜೆ ಆಗುತ್ತೆ. ಅವಾಗ ಮನುಷ್ಯರಿಗೆ ರೋಗಗಳು ಹೋಗುತ್ತೆ, ಕಷ್ಟಗಳ ಪರಿಹಾರ ಆಗುತ್ತೆ. ಈ 5 ಈಶ್ವರನು ಅರ್ಕೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮತ್ತೆ ಭ್ರಮರಾಂಶದ ಮಲ್ಲಿಕಾರ್ಜುನ, ಮಧ್ಯದಲ್ಲಿ ವೈದೇಶ್ವರ. ಈ 5 ಲಿಂಗಗಳು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಸೇವೆ ಮಾಡೋದಕ್ಕೆ ಆಯಾ ಫಲಗಳನ್ನು ಕೊಡ್ತಾನೆ. ರೋಗಗಳು ಹೋಗುತ್ತೆ, ಸಂತಾನಗಳು ಸಂತಾನ ಆಗುತ್ತೆ, ಮದುವೆ ಮದುವೆ ಆಗುತ್ತೆ, ಹಾಗೆ ಐಶ್ವರ್ಯ ಬರುತ್ತೆ. ಇವೆಲ್ಲವನ್ನು ಮಾಡಿದ ಅವನಿಗೆ ವೈದೇಶ್ವರ ಅಂತ ಹೇಳಬೇಕು ಅನ್ನೋದಕ್ಕೋಸ್ಕರ ಅದನ್ನ ಆ ತಲಕಾಡುತ್ತೆ. ತಲಕಾಡು ಮುಂಚೆ ಮರಳೇಶ್ವರ ಅಂದರೆ ಮರಳಾಗುತ್ತೆ. ಅದಕ್ಕೊಂದು ಪುರಾಣವಾದಂಥ ಇತಿಹಾಸ ಇರುವಂಥ ಒಂದು ಕಥೆ ಇದೆ. ಅದು ಮಹಾರಾಜಕ್ಕೆ ಅದು ನಿತ್ಯ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತದೆ. ಎಷ್ಟು ಇದರಲ್ಲಿ ಅದೇನಾಯಿತು, ಯಾಕೆ ಮೋಸಾಗಿ ಬಂತು, ಮರಳಿ ಯಾಕಿಲ್ಲ, ಮುಂಚೆ ಯಾಕೆ ಮರಳಿತ್ತು. ಹೀಗೆ ಕಾವೇರಿ ಸಂಗಮದಿಂದ ಮುಂದೆ ಬಂದಿದ್ದ ಕಪಿಲ ಕಾವೇರಿ ಸಂಗಮದಲ್ಲಿ ಬಂದಂಥ ಸರೋವರದಿಂದ ಅದು ಗೋಕರ್ಣೇಶ್ವರ. ಆ ಗೋಕರ್ಣದಲ್ಲಿ ಸ್ನಾನ ಮಾಡಿ ಅದರಿಂದ ನೀರು ತಗೊಂಡೋಗಿ ವೈದೇಶ್ವರ ಮಾಡಬೇಕು, ಪೂಜೆ ಮಾಡಬೇಕು, ಮತ್ತೆ ವೈದೇಶ್ವರ ನಿವೇದನ ಮಾಡಬೇಕು. ಮತ್ತೆ ನೆಕ್ಸ್ಟು ಅರ್ಕೇಶ್ವರಕ್ಕೆ ಹೋಗ್ಬೇಕಾದ್ರೆ ಅರ್ಕೇಶ್ವರ ಪೂಜೆ ಮಾಡಿ ಕೂಡ ವೈದೇಶ್ವರನ ದರ್ಶನ ಮಾಡಲೇಬೇಕು. ಪಾತಾಳೇಶ್ವರ ಪೂಜೆ ಮಾಡಿ ಕೂಡ ವೈದೇಶ್ವರನ ದರ್ಶನ ಮಾಡಬೇಕು. ಮರಳೇಶ್ವರ ಮಾಡಿ ಕೂಡ ವೈದೇಶ್ವರ ಮಾಡಬೇಕು. ಭ್ರಮರಾಂಶದ ಮಲ್ಲಿಕಾರ್ಜುನ ಪೂಜೆ ಮಾಡಿ ಕೂಡ ಇವನ್ನ ವೈದೇಶ್ವರ ಮಾಡಬೇಕು. ಹೀಗೆ 5 ವಾರಗಳು ಬರೋದ್ರಿಂದ ಅದು ಕಾರ್ತಿಕ ಮಾಸದಲ್ಲಿ, ಕಾರ್ತಿಕ ಮಾಸಕ್ಕಿಂತ ಹೆಚ್ಚಾಗಿ ವೃಶ್ಚಿಕ ಸಂಕ್ರಮಣ ಸೋಮವಾರ ಆದರೆ ಅದು ಯಾವುದು, ಇದಾದ ಮೇಲೆ ಸಾಮಾನ್ಯ ವೃಶ್ಚಿಕ ಮಾಸ ಬರೆದು ತುಲಾ ಮಾಸ ಆದಮೇಲೆ ವೃಶ್ಚಿಕದಲ್ಲಿ ಸಂಕ್ರಮಣ ಅಂತ ಮತ್ತು ಸೂರ್ಯ ವೃಶ್ಚಿಕದಲ್ಲಿರ್ತಾನೆ, ಅವತ್ತು ವಿಶೇಷ ಆಗುತ್ತೆ. ಈ ವರ್ಷ ಅದು ಎಷ್ಟೋ ಒಂದು 4 ವರ್ಷಕ್ಕೋ 12 ವರ್ಷಕ್ಕೋ 8 ವರ್ಷಕ್ಕೋ ಯಾವ ಬರ್ತದೆ. ಸಂಕ್ರಮಣ ಯಾವಾಗ ವೃಶ್ಚಿಕ ಮಾಸದಲ್ಲಿ ದೀಪಾವಳಿ ಹಬ್ಬ ಆದ ಮಾರನೇ ದಿವಸ ಅಮಾವಾಸ್ಯೆ ಭಾನುವಾರ ಬಂತು, ವರದಕ್ಷಿಣೆ ಪೂಜೆ ಭಾನುವಾರ ಬಂತು, ಸೋಮವಾರ ಅಂತ ಇದರಲ್ಲಿ ಯಾವಾಗ ಕಾರ್ತಿಕ ಮಾಸ ಶುರುವಾಗುತ್ತೆ ಆಗ ತರಕಾಡು ಪಂಚಮಿ ದರ್ಶನ ಬರುತ್ತೆ. ಈ ಪಂಚಮಿ ದರ್ಶನದಲ್ಲಿ ವಿಶೇಷವಾಗಿ ಗೊತ್ತೇನಂತೆ, ಜಾತಕ ಪ್ರಕಾರ ಮೇಷರಾಶಿಯವರು, ಮತ್ತೆ ಮಿಥುನ ರಾಶಿಯವರು, ಮತ್ತೆ ಕರ್ಕಾಟಕ ಮತ್ತು ಸಿಂಹ ರಾಶಿಯವರು, ಮತ್ತೆ ಧನುಸ್ಸು ಮತ್ತೆ ವೃಶ್ಚಿಕ ರಾಶಿಯವರು ಈ ವರ್ಷ 5 ವಾರನೂ ಹೋಗಬೇಕು ಅಂತಂದರೆ 5 ವಾರ ಆಗಿಲ್ಲ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ವೈದ್ಯನಾಥೇಶ್ವರ ಪೂಜೆ ಮಾಡಿ, ಗೋಕರ್ಣ ತೀರ್ಥರ ಸ್ನಾನ ಮಾಡಿ, ವೈದೇಶ್ವರ ಪ್ರಾರ್ಥನೆ ಮಾಡಿ, ಕೊನೆಗೆ ಒಂದೊಂದಾಗಿ ಇದೇ ಶಾಸ್ತ್ರ ಒಂದೊಂದು ಲಿಂಗವನ್ನು ಪೂಜೆ ಮಾಡಬೇಕು. ವೈದ್ಯನಾಥನಿಗೆ ತಿಳಿಸ್ಬೇಕು, ಅವನಿಗೆ ತಿಳಿಸ್ಬೇಕಪ್ಪ, ಮನವಿ ಮಾಡ್ಕೊಳ್ಬೇಕು, ನಾನು ಈ ಥರ ಮಾಡಿದ್ದೀನಿ ಅಂತ, ಮತ್ತೆ ಸ್ನಾನವನ್ನು ಮಾಡಬೇಕು. ಆದರೆ ಈಗಾಗಲಿಲ್ಲ ಅಂದರೆ ಬೆಳಗ್ಗೆ ಇದ್ದು ವೈದ್ಯನ ಅಲ್ಲಿ ಗೋಕರ್ಣ ಸ್ನಾನ ಮಾಡಿ ಇವಾಗ ಏನಂತೆ ದೂರ ಆಗಿರುವಂಥ ಹೋಗ್ಲಿಕ್ಕಾಗಲ್ಲ. ಅವಾಗ ಏನಂತೆ ಈ ಕಾರ್ತಿಕ ಮಾಸದ 5 ವಾರದಲ್ಲಿ 1 ವಾರದಲ್ಲಿ ಹೋಗಿ ಆ ಗೋಕರ್ಣ ತೀರ್ಥ ಸ್ನಾನವನ್ನು ಮಾಡಿ ವೈದ್ಯನಾಥೇಶ್ವರನ ದರ್ಶನ ಮಾಡಿ, ಎಲ್ಲ 4 ಲಿಂಗಗಳನ್ನು ದರ್ಶನ ಮಾಡಿ, ಮತ್ತೆ ವೈದ್ಯನಾಥೇಶ್ವರನ ಮಾಡಿ ಅಲ್ಲಿರೋ ಬಂದು ಅಲ್ಲಿಂದ ಗೋಕರ್ಣ ತೀರ್ಥನಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಲ್ಲಿಗೇನಂತೆ ಈ ನಾ ಹೇಳಿದಂಥದ್ದು ಮೇಷರಾಶಿ, ಇನ್ನೊಂದ್ಸಲ ಹೇಳ್ತೀನಿ, ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ಮತ್ತು ಸಿಂಹ, ಮತ್ತೆ ವೃಶ್ಚಿಕ ರಾಶಿ, ಧನುಸ್ಸು ರಾಶಿ, ಈ ರಾಶಿಯವರು ಈ ವರ್ಷ ಹೋಗಿ ದರ್ಶನ ಮಾಡುತ್ತೆ, ಪುಣ್ಯ ಫಲ ಸಿಗುತ್ತೆ. ಇನ್ನು ಬಾಕಿ ವಿಚಾರವನ್ನು ಮುಂದೆ ಈ ರಾಶಿಯವರು ಮಾಡಿದ್ರೆ ಈ ಸಲದು ಒಳ್ಳೆ ಶುಭ ಫಲ ಸಿಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಧನ್ಯವಾದಗಳು ತಲಕಾಡು ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಯಾವುದೇ ಪ್ರಶ್ನೆಗಳಿದ್ದಲ್ಲಿ 9900012597 ಮತ್ತೊಮ್ಮೆ 9900012597 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಶುಭ ದಿನ.